Hello, good evening everybody. Myself Soumya Hegde. This is Sanmarga classes. Okay. Today we are discussing all the synopsis of air and water pollution. Okay. ನಾವು ವಾಯು ಮತ್ತು ಜಲ ಮಾಲಿನ್ಯದ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಟುಡೇ ವಾಟ್ ವಿ ಆರ್ ಡಿಸ್ಕಸಿಂಗ್ ಇಸ್ ಜನರಲ್ ಟಾಪಿಕ್ ಅಲ್ವಾ. ಜನರಲ್ ಟಾಪಿಕ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮ್ಮ NMMS ಕ್ಲಾಸಿಗೆ ಏನ್ ಬೇಕಲ್ವಾ, ಏನ್ ನೀಡಿದೆ ಅಲ್ವಾ ಅಂತದನ್ನ ನಾವಿವತ್ತು ಸಿನಾಪ್ಸಿಸ್ ಅನ್ನ ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ಏರ್ ಮತ್ತೆ ವಾಟರ್ ಪೊಲ್ಯೂಷನ್ ಅಂದ್ರೆ ಏನು? ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಈಗ ಎಲ್ಲ ಕಡೆ ಅನ್ಸ್ತೀರಿ ಏರ್ ಪೊಲ್ಯೂಷನ್ ಇದೆ, ವಾಟರ್ ಪೊಲ್ಯೂಷನ್ ಇದೆ ಅಲ್ವಾ. ಸೊ ಎಲ್ಲ ಕಡೆ ಪೊಲ್ಯೂಷನ್ ಇದೆ ಅಂದ್ರೆ ಏನು? ಏರ್ ಅಥವಾ ವಾಟರ್ಗೆ ಅನ್ವಾಂಟೆಡ್ ಥಿಂಗ್ಸ್ ಯಾವತ್ತು ಬಂದು ಸಿಗುತ್ತಲ್ಲ, ಅನ್ವಾಂಟೆಡ್ ಥಿಂಗ್ಸ್ ಆಡ್ ಆಗ್ತಾ ಬರುತ್ತೆ, ಅವಾಗ ಏನಾಗುತ್ತೆ, ಆ ಏರ್ ಮತ್ತೆ ವಾಟರ್ ಅದರ ಮೂಲ ಸ್ವರೂಪವನ್ನ ಕಳ್ಕೊಂಡ್ಬಿಡುತ್ತೆ. ಅಂದ್ರೆ ಅದರ ಶುದ್ಧತೆಯನ್ನ, ಅದರ ಪ್ಯೂರಿಟಿಯನ್ನ ಕಳ್ಕೊಳ್ಳುತ್ತೆ. ಅಂದ್ರೆ ಪ್ಯೂರಿಟಿಯನ್ನ ಕಳ್ಕೊಳ್ಳುತ್ತೆ ಅಂದ್ರೆ ಏನು? ಈಗ ಏನ್ ನಮ್ಮ ಅರ್ತ್ ಇದೆಯಲ್ಲ, ಭೂಮಿ ಇದೆಯಲ್ಲ, ಇದು ಮನುಷ್ಯನಿಗೆ ಮತ್ತು ಇತರ ಪ್ರಾಣಿಗಳಿಗೆ ಹೇಗೆ ಬದುಕ್ಬೇಕಲ್ವಾ, ಅದಕ್ಕೆ ಬೇಕಾದಂತಹ ಒಂದು ಎನ್ವಿರಾನ್ಮೆಂಟ್ ಅನ್ನ ಸೃಷ್ಟಿ ಮಾಡ್ಕೊಟ್ಟಿದೆ. ಅಂದ್ರೆ ನಮ್ಗೆ ಇಷ್ಟು ಆಕ್ಸಿಜನ್ ಪ್ರಮಾಣ ಇರಬೇಕು, ಇಷ್ಟು ಕಾರ್ಬನ್ ಡೈಆಕ್ಸೈಡ್, ಇಷ್ಟು ಕಾರ್ಬನ್ ಮೊನಾಕ್ಸೈಡ್, ಇಷ್ಟು ನೈಟ್ರೋಜನ್, ಇಷ್ಟು ಸಲ್ಫರ್, ಈ ತರ ಡಿಫ್ರೆಂಟ್ ಏರ್ ಪೊಲ್ಯೂಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ ವಾಯುವಿನ ವಿವಿಧ ಘಟಕಗಳಲ್ಲಿ ಇಷ್ಟು ಈ ತರ ಒಂದು ಡಿವೈಡ್ ಹಾಕೊಂಡಿದೆ. ನಮ್ಗೆ ಮೇಜರ್ ಆಗಿ ನಮ್ಮ ಹತ್ರ ನೈಟ್ರೋಜನ್ ಇದೆ ಮತ್ತೆ ಆಕ್ಸಿಜನ್ ಇದೆ ಅಲ್ವಾ. ಅದನ್ನ ಬಿಟ್ಟು ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಎಲ್ಲ ಏನು ಮೈನ್ಯೂಟ್ ಆಗಿರ್ಬೇಕು ಅಂತ, ತುಂಬಾ ಇರಬಾರ್ದು ಅಂತ ಅಲ್ವಾ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಮೈನ್ಯೂಟ್ ಆಗಿ ಇರದೆ ಏನಾಗ್ತಿದೆ ಹೇಳಿ, ಜಾಸ್ತಿ ಆಗ್ತಿದೆ. ಅಂದ್ರೆ ಮನುಷ್ಯನ ಒಂದು ವಿವಿಧ ಚಟುವಟಿಕೆಗಳಿಂದ ಹಾಗೂ ಏನು ವಿಶ್ವ ಹೇಗೆ ನಡೀತಿದೆಯಲ್ಲ, ಈ ಒಂದು ಓಡುತ್ತಿರುವ ವಿಶ್ವ ಏನ್ ಮಾಡ್ತಿದೆ ಅಂದ್ರೆ ಈ ಏರ್ಗೆ, ವಾಯುವಿಗೆ ಮತ್ತೆ ನೀರಿಗೆ, ಜಲಕ್ಕೆ ಏನ್ ಮಾಡ್ತಿದೆ, ಬೇಡದೇ ಇರುವಂತಹ ಗಾಳಿಯನ್ನ ಆಡ್ ಮಾಡ್ತಾ ಇದೆ. ಈ ಬೇಡದೇ ಇರುವಂತಹ ಏನು ವಸ್ತುಗಳು ನೀರು ಮತ್ತು ವಾಯುವಿನೊಂದಿಗೆ, ಗಾಳಿಯೊಂದಿಗೆ ಬೆರೆತರೆ ಅದು ಮನುಷ್ಯನಿಗೆ ಮತ್ತೆ ಇತರ ಪ್ರಾಣಿಗಳಿಗೆ, ಇತರ ಜೀವಿಗಳಿಗೆ, ಸಸ್ಯಗಳಿಗೆ ಯಾವಾಗ ಹಾರ್ಮ್ ಮಾಡುತ್ತೋ ಅದನ್ನೇ ನಾನೇನಂತ ಕರಿತೀವಿ ಹೇಳಿ, ಪೊಲ್ಯೂಷನ್ ಅಥವಾ ಮಾಲಿನ್ಯ ಅಂತ ಕರಿತೀವಿ. ಸಿಂಪಲ್ ಥಿಂಗ್ ಅಲ್ಲಿ ನಮಗೆ ಬೇಡವಾಗಿರುವಂತಹ ಏನು ವಸ್ತುಗಳು ವಾಯು ಅಥವಾ ನೀರಿಗೆ, ಜಲಕ್ಕೆ ಆಡ್ ಆದ್ರೆ ಅದು ಮನುಷ್ಯನ ಜೀವನಕ್ಕೆ ಅಥವಾ ಬೇರೆ ಪ್ರಾಣಿ ಸಸ್ಯ ವರ್ಗ ಎಲ್ಲದರ ಒಂದು ಉಷ್ಣಾಂಶ ಎಲ್ಲದರ ಮೇಲೆ ಎಫೆಕ್ಟ್ ಆಗ್ತಾ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಪೊಲ್ಯೂಷನ್ ಅಂತ ಕರಿತೀವಿ ಅಲ್ವಾ. ಸೊ ಇದೊಂದು ಗ್ಲೋಬಲ್ ಥಿಂಗ್ ನಾವು ಡಿಸ್ಕಸ್ ಮಾಡಕ್ ಹೋದ್ರೆ, ಏರ್ ಮತ್ತೆ ವಾಟರ್ ಪೊಲ್ಯೂಷನ್ ಏನಾಗ್ತಿದೆ ಅಂದ್ರೆ ಏನ್ ಮಾಡ್ತಿದೆ ಅನ್ನೋದು, ಈಗ ನಾನ್ ಚಿಕ್ಕೋಳಿದ್ದಾಗ ಗ್ಲೋಬಲ್ ವಾರ್ಮಿಂಗ್ ಅಥವಾ ಗ್ರೀನ್ ಹೌಸ್ ಇಫೆಕ್ಟ್ ಅಂದ್ರೆ ನಾನು ಏನ್ ಅಂದ್ಕೊಳ್ತಾ ಇದ್ದೆ ಅಂದ್ರೆ ಏನಾಗುತ್ತೆ 1 ಡಿಗ್ರಿ ಹೆಚ್ಚಾದ್ರೆ ಅಂತ. ಬಟ್ ಇವತ್ತು ಆಫ್ಟರ್ 30 years ನನ್ಗೇನ್ ಅನಿಸ್ತಿದೆ, 1 ಡಿಗ್ರಿ ಅಥವಾ 2 ಡಿಗ್ರಿ ಜಾಸ್ತಿ ಆದ್ರೆ ಏನ್ ಇಫೆಕ್ಟ್ ಆಗುತ್ತೆ ಅಂತ ಅನಿಸ್ತಿತ್ತು. ನಾನು SLC ಇರುವಾಗ ನನಗೆ ಹಂಗ ಅನಿಸ್ತಿತ್ತು. ಬಟ್ ಇವತ್ತಿನ ಸಿಚುವೇಶನ್ ನೋಡಿದ್ರೆ ಎಲ್ಲಿ ನೋಡಿದ್ರು ತುಂಬಾ ಬಿಸಿಲು, ಮಳೆ ಇಲ್ಲ, ಚಳಿ ಇಲ್ಲ, ವಾತಾವರಣದಲ್ಲಿ 3 ಮಳೆಗಾಲ, ಚಳಿಗಾಲ, ಬೇಸಿಗೆ ಅಂತ ಡಿವೈಡ್ ಇಲ್ಲ. ಯಾವಾಗ ಏನ್ ಬೇಕಾದ್ರೂ ಆಗ್ತಿದೆ. ಸಸ್ಯ ವರ್ಗಗಳಿಗೆ ಹಿಂಸೆ ಆಗ್ತಿದೆ, ಸಸ್ಯ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತಿದೆ, ಪೊಲ್ಯೂಷನ್ ಇಂದ ಕಟ್ಟಡ ನಾಶ ಆಗ್ತಿದೆ, ಮನುಷ್ಯನ ಒಂದು ದೈನಂದಿನ ಚಟುವಟಿಕೆಗಳಿಗೆ ಕಷ್ಟ ಆಗ್ತಿದೆ. ಇವೆಲ್ಲ ಆಗ್ತಿದೆ ಅಂದ್ರೆ ಅದು ಬಿಕಾಸ್ ಆಫ್ ಪೊಲ್ಯೂಷನ್. ನಾವೇ ಮಾಡಿರೋದು, ಸಸ್ಯವನ್ನ ನಾಶ ಮಾಡ್ತಿರೋದು, ಏನು ನಾವು ಗ್ಲೋಬಲೈಸೇಷನ್ ಮಾಡ್ತಾ ಇದೀವಲ್ಲ, ನಮ್ಮ ಚಟುವಟಿಕೆಗಳಿಂದಾನೇ ಇವತ್ತು ವಾಯು ಮಾಲಿನ್ಯ ಅಥವಾ ಜಲ ಮಾಲಿನ್ಯ ಆಗ್ತಿದೆ ಅಂತ. ಅದರಲ್ಲಿ ಟೈಪ್ಸ್ ಏನು, ಹೇಗಾಗ್ತಿದೆ, ಇವನ್ನೆಲ್ಲ ನಾವು ಬ್ರೀಫ್ ಆಗಿ ಇವತ್ತೇನ್ ಮಾಡೋಣ, ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ ಓಕೆ ಫಸ್ಟ್ ಓಕೆನಾ. ಓಕೆ, ಪೊಲ್ಯೂಷನ್ ಅಥವಾ ಮಾಲಿನ್ಯ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಮಾಲಿನ್ಯ ಅಂದ್ರೆ ಏನು?
Environmental pollution refers to undesirable change in the surrounding that have adverse effect on plants, animals, and other biological and physical component of environment. ಅಲ್ವಾ? ಮಾಲಿನ್ಯ ಅಥವಾ ಪರಿಸರ ಮಾಲಿನ್ಯ ಅಂದ್ರೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅನಪೇಕ್ಷಿತ ಬದಲಾವಣೆಗಳನ್ನು ಸೂಚಿಸುತ್ತದೆ. ಇದು ಯಾವ್ಯಾವ್ದಕ್ಕೆ ಎಫೆಕ್ಟ್ ಆಗ್ತಿದೆ ಹೇಳಿ? ಸಸ್ಯ ವರ್ಗಕ್ಕೆ, ಪ್ರಾಣಿ ವರ್ಗಕ್ಕೆ, ಪರಿಸರದ ಇತರ ಜೈವಿಕ ಭೌತಿಕ ಘಟಕಗಳ ಮೇಲೆ ಪ್ರತಿಕೂಲ ಪರಿಣಾಮವನ್ನ ಬೀರುತ್ತಿದೆ. ನಿಮ್ಗೆ ಚಿತ್ರದಲ್ಲಿ ಕಾಣಿಸ್ತಿದೆ ಅಲ್ವಾ? ನೋಡಿ, ಭೂಮಿ ಬರಡಾಗ್ತಿದೆ. ಏನು, ಒಂದು ಇಂಡಸ್ಟ್ರಿ ಇದೆ, ಕಾರ್ಖಾನೆಗಳ ಹೊಗೆಯಿಂದ ವಾಯು ಮಾಲಿನ್ಯ ಆಗ್ತಿದೆ. ಕೆಳಗಡೆ ನೋಡಿ, ಅಲ್ಲಿ ನೀರು, ಜಲ ಮಾಲಿನ್ಯ ಆಗ್ತಿದೆ. ನಾವು ಅನ್ವಾಂಟೆಡ್ ಪ್ಲಾಸ್ಟಿಕ್ ಮತ್ತೆ ಅನ್ವಾಂಟೆಡ್ ನಾನ್ ಬಯೋಡಿಗ್ರೇಡೇಬಲ್ ನೆಲ್ಲ ಎಷ್ಟು ಏನಾಗ್ತಿದೆ ಹೇಳಿ? ಜಲ ಮಾಲಿನ್ಯ ಸಹ ಆಗ್ತಿದೆ. ಮತ್ತೆ ಒಂದ್ ಕಡೆ ಹಸಿರಿದ್ರೆ ಒಂದ್ ಕಡೆ ಬರಡು ಭೂಮಿ ಆಗ್ತಿದೆ. ಅಂದ್ರೆ ನೀರು ಸರಿಯಾಗಿ ಸಿಗ್ತಿಲ್ಲ, ಬೆಳೆಗಳು ಸರಿಯಾಗಿ ಬರ್ತಿಲ್ಲ, ಎಷ್ಟೋ ಸೂಕ್ಷ್ಮ ಜೀವಿಗಳು ನಾಶ ಆಗ್ತಿದಾವೆ, ಎಷ್ಟೋ ಪ್ರಾಣಿ ಸಂಕುಲ ನಾಶ ಆಗ್ತಿದೆ, ಪಕ್ಷಿ ಸಂಕುಲ ನಾಶ ಆಗ್ತಿದೆ. ನಮ್ಗೆ ಏನಾಗ್ತಿದೆ ಹೇಳಿ? ಚೆನ್ನಾಗಿ ಗಾಳಿ ಸಿಗ್ತಾ ಇಲ್ಲ ಅಲ್ವಾ? ಈಗ ನಾವು ಡೆಲ್ಲಿ ಅಂತ ಸಿಟಿಗೆ ಹೋದ್ರೆ ಅದರಲ್ಲಿ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಅಲ್ಲಿ ಅದು ನಂಬರ್ 1 ಇದೆ. ಯಾಕೆ ಹೇಳಿ? ಜಾಸ್ತಿ ವೆಹಿಕಲ್ಸ್ ಇದೆ ಅಲ್ವಾ? ಕಾರ್ಬನ್ ಮೊನಾಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತಿದೆ ಅಲ್ವಾ? ಇವೆಲ್ಲದ್ರಿಂದ ಏನಾಗ್ತಿದೆ ಹೇಳಿ? ಮನುಷ್ಯನ ಜೀವನಕ್ಕೆ ಕಷ್ಟ ಆಗ್ತಿದೆ, ಮತ್ತೆ ಪ್ರಾಣಿಗಳಿಗೂ ಕಷ್ಟ ಆಗ್ತಿದೆ, ಸಸ್ಯ ವರ್ಗಗಳಿಗೆ ಕಷ್ಟ ಆಗ್ತಿದೆ. ಇದನ್ನೇ ನಾವು ಬ್ರೀಫ್ ಆಗಿ ಮಾಲಿನ್ಯ ಅಂತ ಅಂತೀವಿ. ಅನಪೇಕ್ಷಿತ ಬದಲಾವಣೆ, ಏನು ಬೇಕೋ ಆ ಬದಲಾವಣೆ ಆಗದೆ, ಏನು ಬೇಡವೋ ಅಂತಹ ಬದಲಾವಣೆ ಆಗ್ತಾ ಇದ್ರೆ ಅಂಥದನ್ನ ಪ್ರತಿಕೂಲ ಪರಿಣಾಮವನ್ನ ಬೀರುತ್ತೆ. ಇಂಥದ್ದನ್ನೇ ಏನಂತ ಕರಿತೀವಿ ನಾವು ಹೇಳಿ? ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಓಕೆ, ಮುಂದಿಂದು ಪೊಲ್ಯೂಟೆಂಟ್, ಮಾಲಿನ್ಯಕಾರಕ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಮಾಲಿನ್ಯಕಾರಕ ಅಂದ್ರೆ ಏನು ಅಂತ ಅಲ್ವಾ? ಪೊಲ್ಯೂಟೆಂಟ್. ಓಕೆ, ಮಾಲಿನ್ಯಕಾರಕ ಅಂದ್ರೆ ಏನು ಅಂತ ನೋಡೋಣ. ಪೊಲ್ಯೂಷನ್ ಈಸ್ ಕಾಲ್ಡ್ ದ ಸಬ್ಸ್ಟೆನ್ಸ್ ದಟ್ ಕಾಲ್ಡ್ ಪೊಲ್ಯೂಷನ್ ಅಲ್ವಾ? ಮಾಲಿನ್ಯಕಾರಕಗಳು ಅಂದ್ರೆ ವಸ್ತುಗಳು ಯಾವುದು ಪೊಲ್ಯೂಷನ್ ಅನ್ನ ಉಂಟು ಮಾಡುತ್ತವೆ ಅಂತದ್ದನ್ನ ಏನ್ ಮಾಡ್ತೀವಿ ಹೇಳಿ? ನಾವು ಏನಂತ ಕರಿತೀವಿ? ಮಾಲಿನ್ಯಕಾರಕಗಳು ಅಂತ ಕರಿತೀವಿ. ಆ ಪೊಲ್ಯೂಟೆಂಟ್ ಯಾವ್ದಿರ್ಬೋದು ಹೇಳಿ? ಸಾಲಿಡ್ ಇರ್ಬೋದು, ಘನ ಇರ್ಬೋದು, ದ್ರವ ಇರ್ಬೋದು, ಅಥವಾ ಅನಿಲ ರೂಪದಲ್ಲಿಯೂ ಇರಬಹುದು. A substance that became a pollutant when its concentration is greater than natural abundance, and this increases in concentration is either due to human activity or natural phenomena ಅಂತ ಹೇಳ್ತಿದೆ ಅಲ್ವಾ? ಸೊ ಇಲ್ಲಿ ಏನಾಗ್ತಿದೆ? ಒಂದು ವಸ್ತು ಇದ್ರೆ ಆ ವಸ್ತುವಿಗೆ ಏನಾಗ್ತಿದೆ ಹೇಳಿ? ಯಾಕೆ ಅದು ಮಾಲಿನ್ಯಕಾರಕ ಆಗ್ತಿದೆ ಹೇಳಿ? ಯಾಕೆ ಅಂದ್ರೆ ಅದು ಯಾವ ಸ್ಥಿತಿಯಲ್ಲಿ ಇರ್ಬೋದು? ಮಾಲಿನ್ಯನ ಉಂಟು ಮಾಡುವಂತಹ ವಸ್ತುಗಳಿಗೆ ಮಾಲಿನ್ಯಕಾರಕ ಅಂತ ಹೇಳ್ತೀವಿ, ಪೊಲ್ಯೂಟೆಂಟ್ ಅಂತ ಹೇಳ್ತೀವಿ ಅಲ್ವಾ? ಯಾಕೆ? ಅದು ಯಾವ್ಯಾವ ಸ್ಥಿತಿಯಲ್ಲಿ ಇರುತ್ತೆ? ಘನ ಸ್ಥಿತಿಯಲ್ಲಿ ಇರಬಹುದು, ದ್ರವ ಸ್ಥಿತಿಯಲ್ಲಿ ಇರಬಹುದು, ಅಥವಾ ಅನಿಲ ಸ್ಥಿತಿಯಲ್ಲಿ ಇರ್ಬೋದು. ಇವೆಲ್ಲವನ್ನು ಏನಂತ ಕರಿತೀವಿ ನಾವು? ಮಾಲಿನ್ಯಕಾರಕಗಳು ಅಂತ ಕರಿತೀವಿ. ಓಕೆ, a substance that became a pollutant, ಒಂದು ವಸ್ತು ಪೊಲ್ಯೂಟೆಂಟ್ ಯಾವಾಗ ಆಗುತ್ತೆ ಅಂತ ನೋಡೋಣ. ಈಗ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅನ್ನ ಕನ್ಸಿಡರ್ ಮಾಡ್ತೀನಿ ನಾನು. ಇದು 0.1, ಇದು 0.003% ಇರ್ಬೇಕು ಅಂತ ಅಂದ್ಕೊಳ್ಳಿ. ಈಗ ನ್ಯಾಚುರಲ್ ಅಬಂಡೆನ್ಸ್ ಅಂತ ಇರ್ತದೆ. ಅಂದ್ರೆ ನ್ಯಾಚುರಲ್ ಅಬಂಡೆನ್ಸ್ ಅಂದ್ರೆ ಏನು ಅಂದ್ರೆ, ನಮ್ಮ ಒಂದು ವಾಯುಮಂಡಲದಲ್ಲಿ ಅಥವಾ ನಮ್ಮ ಪರಿಸರದಲ್ಲಿ ಯಾವಾಗ ಈ ಒಂದು ನೈಟ್ರೋಜನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಇವೆಲ್ಲ ಒಂದು ರೇಷಿಯೋದಲ್ಲಿ ಇದೆ ಅಲ್ವಾ? ಇವೆಲ್ಲ ಒಂದು ಅನುಪಾತದಲ್ಲಿ ಇದೆ. ಅದಕ್ಕಿಂತ ಜಾಸ್ತಿ ಯಾವಾಗ ಈ ಪೊಲ್ಯೂಟೆಂಟೇ ಜಾಸ್ತಿ ಆಗ್ಬಿಟ್ರೆ, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಸಲ್ಫರ್ ಇವೆಲ್ಲ ಜಾಸ್ತಿ ಆಗ್ತಾ ಹೋದ್ರೆ
ಯಾವ್ದ್ರಿಂದ ಜಾಸ್ತಿ ಆಗ್ತಾ ಹೋದ್ರೆ, ಒಂದು ನ್ಯಾಚುರಲ್ ಫಿನಾಮಿನ ಅಂದ್ರೆ ನೈಸರ್ಗಿಕ ವಿದ್ಯಮಾನ ಅಂದ್ರೆ ಯಾವುದು, ಜ್ವಾಲಾಮುಖಿ ಇರಬಹುದು, ಅಥವಾ ಯಾವ್ದಾದ್ರು ಒಂದು ಪ್ರವಾಹ ಇರ್ಬೋದು, ಅಥವಾ ಏನ್ ಹೇಳಿ ಭೂಕಂಪಗಳಿರ್ಬೋದು. ಈ ತರ ನ್ಯಾಚುರಲ್ ಫಿನಾಮಿನ ಇಂದ, ಅಥವಾ ಹ್ಯೂಮನ್ ಆಕ್ಟಿವಿಟಿ ಅಂದ್ರೆ ಕಾರ್ಖಾನೆಗಳಿರ್ಬೋದು, ನೈಸರ್ಗಿಕ ಗೊಬ್ಬರಗಳನ್ನ ಹಾಕೋದಿರ್ಬೋದು, ಅಥವಾ ಏನಿರ್ಬೋದು ಹೇಳಿ ಭೂಮಿಯನ್ನ ಕಡಿಯೋದಿರ್ಬೋದು, ಅಥವಾ ನಾವು ಹೆಚ್ಚು ಹೆಚ್ಚು ವಾಹನಗಳನ್ನ ಯೂಸ್ ಮಾಡೋದಿರ್ಬೋದು. ಇವೆಲ್ಲದ್ರಿಂದ ಏನಾಗ್ತಿದೆ ಹೇಳಿ, ಇದರಿಂದ ಏನಾಗ್ತಿದೆ, ವಾಯು ಪೊಲ್ಯೂಟೆಂಟ್ ಏನಾಗ್ತಿದೆ ಹೇಳಿ, ವಾಯುವಿಗೆ ಸೇರ್ತಿದೆ ಅಲ್ವಾ ಅಲ್ವಾ ಸೊ ವಾಯುವಿಗೆ ಸೇರ್ತಾ ಇದೆ. ಈ ಫಿನಾಮಿನದಿಂದ ಮಾಲಿನ್ಯ ಕಾರಕಗಳು ಏನಾಗ್ತಿದೆ ಹೇಳಿ ಜಾಸ್ತಿ ಇದೆ. ನ್ಯಾಚುರಲ್ ಅಬಂಡೆನ್ಸ್ ಗಿಂತ ಯಾವಾಗ ಆರ್ಟಿಫಿಷಿಯಲ್ ಆಗಿ ಉತ್ಪಾದನೆ ಆಗಿರುವಂತಹ ವಸ್ತುಗಳೇನಿದೆಯಲ್ಲ, ವಸ್ತುಗಳು ಜಾಸ್ತಿ ಆದ್ರೆ ಅಂತವುಗಳನ್ನೇ ಏನಂತ ಕರಿತೀವಿ ನಾವು, ಮಾಲಿನ್ಯ ಕಾರಕಗಳು ಅಂತ ಕರಿತೀವಿ. ಓಕೆನಾ? ಸರಿ, ಮುಂದಿನದಕ್ಕೆ ಹೋಗೋಣ. ಟೈಪ್ಸ್ ಆಫ್ ಪೊಲ್ಯೂಷನ್ ನಮ್ಗೆ ಗೊತ್ತು ಯಾವ್ಯಾವ ವಿಧಗಳಿದೆ ಅಂತ. ಒಂದು ಏರ್ ಪೊಲ್ಯೂಷನ್ ಹೌದು, ವಾಟರ್ ಪೊಲ್ಯೂಷನ್ ಹೌದು ಅಲ್ವಾ, ಇನ್ನೊಂದು ಸಾಯಿಲ್ ಪೊಲ್ಯೂಷನ್ ಹೌದು. ಓಕೆ, ಇನ್ನೊಂದು ಸೌಂಡ್ ಪೊಲ್ಯೂಷನ್, ಲೈಟ್ ಪೊಲ್ಯೂಷನ್. ಒಂದು ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಮಣ್ಣಿನ ಮಾಲಿನ್ಯ, ಶಬ್ದ ಮಾಲಿನ್ಯ, ಬೆಳಕಿನ ಮಾಲಿನ್ಯ. ಓಕೆ, ಇವೆಲ್ಲವೂ ಏನು ಮಾಲಿನ್ಯದ ವಿವಿಧ ರೀತಿಗಳು. ಅಂದ್ರೆ ಯಾವ್ಯಾವ ತರ ಮಾಲಿನ್ಯ, ಬರೀ ಗಾಳಿಗೆ ಕಲುಷಿತ ಗಾಳಿ ಸೇರ್ತಾ ಇರೋದು ಒಂದೇ ಅಲ್ಲ, ನೀರಿಗೂ ಸೇರ್ತಿದೆ, ಮಣ್ಣಿಗೂ ಸೇರ್ತಿದೆ, ಶಬ್ದ ಮಾಲಿನ್ಯ ಆಗ್ತಿದೆ, ಬೆಳಕಿನ ಮಾಲಿನ್ಯ ಆಗ್ತಿದೆ. ಹೀಗೆ ಬೇರೆ ಬೇರೆ ತರದ ಮಾಲಿನ್ಯಗಳು ಉಂಟಾಗ್ತಾ ಇದ್ದಾವೆ ಡೈಲಿ ಲೈಫ್ ಅಲ್ಲಿ. ಓಕೆ, ಓಕೆ, ಮುಂದಿನದನ್ನ ನೋಡೋಣ. ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯ is the introduction of pollutants, organic molecules or other hazardous substance into earth atmosphere. ಸಾವಯವ ಅಣುಗಳು ಅಥವಾ ಇತರ ಅಪಾಯಕಾರಿ ವಸ್ತುಗಳು ಭೂಮಿಯ ವಾತಾವರಣವನ್ನ ಸೇರಿದ್ರೆ ಅಂತದನ್ನೇ ಏನಂತ ಕರಿತೀವಿ ನಾವು, ವಾಯು ಮಾಲಿನ್ಯ ಅಂತ ಕರಿತೀವಿ. ನೋಡಿ, ಈ ಚಿತ್ರದಲ್ಲಿ ಕಾಣಿಸ್ತಿದೆ ನಮ್ಗೆ ಅಲ್ವಾ, ಈ ನ್ಯಾಚುರಲ್ ಸೋರ್ಸ್ ಇಂದ, ಅಂದ್ರೆ ನ್ಯಾಚುರಲ್ ಸೋರ್ಸ್ ಈ ಚಿತ್ರದಲ್ಲಿ ಏನ್ ಕಾಣಿಸ್ತಿದೆ ನಿಮಗೆ, ನ್ಯಾಚುರಲ್ ಸೋರ್ಸ್ ಇದು ಜ್ವಾಲಾಮುಖಿ ಅಲ್ವಾ, ವಾಲ್ಕೆನೋ ಅಥವಾ ಜ್ವಾಲಾಮುಖಿ, ಜ್ವಾಲಾಮುಖಿಯಿಂದ. ಇನ್ನೊಂದು ಮೊಬೈಲ್ ಸೋರ್ಸ್ಗಳು ತರಂಗಗಳಿಂದ, ಇನ್ನೊಂದು ಸ್ಟೇಷನರಿ ಸೋರ್ಸಸ್. ಇದರಿಂದ ಏನಾಗ್ತಿದೆ ಹೇಳಿ, CO2, CO, SO2, NO2 ಸೆಕೆಂಡರಿ ಪೊಲ್ಯೂಟೆಂಟ್ ಅಂತ ಕರಿತೀವಿ ಅಲ್ವಾ. ಇವೆಲ್ಲವೂ ಏನಾಗ್ತಿದೆ ಹೇಳಿ, ಸಾವಯವ ಅಣುಗಳು ಅಥವಾ ಇತರ ಅಪಾಯಕಾರಿ ವಸ್ತುಗಳು ಏನಾಗ್ತಿದಾವೆ, ವಾತಾವರಣಕ್ಕೆ ಸೇರ್ತಿದಾವೆ. ವಾತಾವರಣಕ್ಕೆ ಇವುಗಳು ಸೇರುವುದರಿಂದ ಏನಾಗ್ತಿದೆ, ವಾಯು ಕಲುಷಿತವಾಗ್ತಿದೆ, ಅಂದ್ರೆ ಏರು ಪೊಲ್ಯೂಷನ್ ಆಗ್ತಿದೆ. ಹಜಾರ್ಡಿಯಸ್, ಭೂಮಿಗೆ ಅಪಾಯ ಆಗುವಂತಹ ವಸ್ತುಗಳು, ಇವೆಲ್ಲದ್ರಿಂದ ಏನಾಗ್ತಿದೆ ಹೇಳಿ, ಪೊಲ್ಯೂಷನ್ ಆಗ್ತಿದೆ, ಮಾಲಿನ್ಯ ಉಂಟಾಗ್ತಿದೆ. ಅದನ್ನೇ ಏನಂತ ಕರಿತೀನಿ ನಾನು, ಏರ್ ಪೊಲ್ಯೂಷನ್ ಅಥವಾ ವಾಯು ಮಾಲಿನ್ಯ ಅಂತ ಡಿಫೈನ್ ಮಾಡ್ತೀನಿ. ಓಕೆ, ವಾಯು ಮಾಲಿನ್ಯ ಅಂತ ಕರಿತೀನಿ. ಮುಂದಿಂದು ಸೋರ್ಸಸ್ ಯಾವ್ಯಾವ್ದಿರಬಹುದು, ನ್ಯಾಚುರಲ್ ಸೋರ್ಸಸ್ ಯಾವುದು. ಓಕೆ, ಒಂದು ಕಾಡ್ಗಿಚ್ಚು ಅಂತ ಹೇಳ್ತೀವಿ. ಬೇಸಿಗೆ ಟೈಮಲ್ಲಿ ಎಲ್ಲಾ ಒಂದು ಫಾರೆಸ್ಟ್, ರಿಸರ್ವ್ಡ್ ಫಾರೆಸ್ಟ್ ಗಳಲ್ಲಿ ತುಂಬಾ ಏನ್ ಮಾಡ್ತಾರೆ ಹೇಳಿ, ಕೇರ್ ಅನ್ನ ತಗೊಳ್ತಾರಲ್ವಾ. ಯಾಕೆ ಅಂದ್ರೆ ಈ ಏನು ಬಿಸಿಲಿರುತ್ತಲ್ಲ, ಅದರಿಂದ ಏನಾಗುತ್ತೆ ಹೇಳಿ, ಕಾಡ್ಗಿಚ್ಚು ಆಗುವಂತ ಚಾನ್ಸಸ್ ಇರುತ್ತೆ. ಅಥವಾ ಧೂಳಿನ ಬಿರುಗಾಳಿಗಳು ಅಥವಾ ಸ್ಟಾರ್ಮ್ಸ್, ಡಸ್ಟ್ ಸ್ಟಾರ್ಮ್ಸ್ ಬಂದ್ರೆ ಅದರಲ್ಲಿ. ಇನ್ನೊಂದು ಜ್ವಾಲಾಮುಖಿ, ವಾಲ್ಕೆನಿಕ್ ಆಕ್ಟಿವಿಟಿ ಇದಿದ್ರೆ ಇವೆಲ್ಲದ್ರಿಂದ ಏನಾಗುತ್ತದೆ, ನ್ಯಾಚುರಲ್ ಆಗಿ ಏನಾಗುತ್ತೆ, ವಾಯು ಮಾಲಿನ್ಯ
ಉಂಟಾಗುತ್ತದೆ. ಅಂದ್ರೆ ಬಿಸಿಲಿನ ಟೈಮಲ್ಲಿ ಕಾಡ್ಗಿಚ್ಚುಗಳು ಜಾಸ್ತಿ ಆಗುತ್ತೆ ಅಂತ ಪ್ರತಿಯೊಂದು ರಿಸರ್ವ್ ಫಾರೆಸ್ಟ್ ಅಲ್ಲಿ, ನಮ್ದೊಂದೇ ಅಲ್ಲ ಎಲ್ಲ ಕಡೆ ಏನ್ ಮಾಡ್ತಾರೆ, ಯಾವಾಗ ತಾಪ ಹೆಚ್ಚಾಗುತ್ತೋ ಅಥವಾ ಸಸ್ಯಗಳಿಗೆ ಅಥವಾ ಒಂದು ಪ್ರದೇಶಕ್ಕೆ ಬೆಂಕಿ ಹತ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ, ಸೂರ್ಯನ ಬೆಳಕಿನಿಂದ ಕಾಳ್ಗಿಚ್ಚಾಗುವ ಚಾನ್ಸಸ್ ಇರುತ್ತೆ. ಅಥವಾ ಧೂಳು ಬಿರುಗಾಳಿ ಎದ್ರೆ ಅಥವಾ ಜ್ವಾಲಾಮುಖಿಯಿಂದ, ಇವೆಲ್ಲ ನ್ಯಾಚುರಲ್ ಸೋರ್ಸಸ್. ಅವಾಗ್ಲೇ ಓದಿದ್ವಲ್ಲ, ನ್ಯಾಚುರಲ್ ಸೋರ್ಸಸ್ ಇಂದ ಅಥವಾ ಹ್ಯೂಮನ್ ಆಕ್ಟಿವಿಟಿಯಿಂದ ಏನಾಗುತ್ತೆ, ಮಾಲಿನ್ಯ ಉಂಟಾಗುತ್ತೆ. ಹಂಗಂದ್ರೆ ನ್ಯಾಚುರಲ್ ಸೋರ್ಸ್ ಯಾವುದು ಅಂತ ನೋಡ್ತಿದೀವಿ. ಒಂದು ಕಾಡಿಗೆ ಬೆಂಕಿ ಹತ್ಕೊಂಡ್ರೆ, ಧೂಳಿನ ಬಿರುಗಾಳಿ ಇದ್ರೆ, ಜ್ವಾಲಾಮುಖಿ ಚಟುವಟಿಕೆ ಇದ್ರೆ, ಈ ಎಲ್ಲದ್ರಿಂದ ಏನಾಗ್ತಿದೆ ಹೇಳಿ, ಭೂಮಿ ಕಲುಷಿತ ಆಗ್ತಿದೆ. ಹಜಾರ್ಡಿಯಸ್ ಅಪಾಯಕಾರಿ ವಸ್ತುಗಳೆಲ್ಲ ಸೇರ್ತಾ ಇದಾವೆ. ನೋಡ್ತಾ ಇದ್ದೀರಾ ಚಿತ್ರದಲ್ಲಿ ಅಲ್ವಾ. ಆಮೇಲೆ ಇನ್ನೇನ್ ಮಾಡ್ತಿದೀವಿ ನಾವು, ನೆಲವನ್ನ ಸಮ ಮಾಡಕ್ಕೆ ಅಂತ ಹೋಗಿ ಮಣ್ಣನ್ನ ಕೊರಿತಿದೀವಿ ಅಲ್ವಾ, ಅದು ಒಂದು. ಇವೆಲ್ಲವನ್ನ ಸೇರಿಸಿ ಮಣ್ಣು ಜರಿತಾ ಇದೆ. ಇವೆಲ್ಲವನ್ನ ಸೇರಿಸಿ ಏನಾಗ್ತಿದೆ, ನ್ಯಾಚುರಲ್ ಆಗಿ ಏನಾಗ್ತಿದೆ, ಮಾಲಿನ್ಯ ಉಂಟಾಗ್ತಿದೆ. ಇನ್ನೊಂದು ಮ್ಯಾನ್ ಮೇಡ್, ಮನುಷ್ಯ ಏನ್ ಮಾಡ್ತಿದ್ದಾನೆ, ಅದರಿಂದ ಪವರ್ ಪ್ಲಾಂಟ್ಸ್, ಹೋಮ್ಸ್, ಇಂಡಸ್ಟ್ರೀಸ್, ಆಯಿಲ್ ರಿಫೈನರೀಸ್, ಟ್ರಾನ್ಸ್ಪೋರ್ಟೇಶನ್ ಎಫೆಕ್ಟ್ಸ್. ಓಕೆ, ಈ ಎಲ್ಲದ್ರಿಂದ ಏನಾಗ್ತಿದೆ ಹೇಳಿ, ವಾಯು ಮಾಲಿನ್ಯ ಉಂಟಾಗ್ತಿದೆ. ವಿದ್ಯುತ್ ಸ್ಥಾವರಗಳು, ಮನೆಗಳು, ಕೈಗಾರಿಕೆ, ತೈಲ ಸಂಸ್ಕರಣಾಗಾರಗಳು ಮತ್ತೆ ಸಾರಿಗೆ ಪರಿಣಾಮಗಳು, ಈ ಎಲ್ಲದ್ರಿಂದನೂ ಮ್ಯಾನ್ ಮೇಡ್ ಏನಿದೆಯಲ್ಲ, ಇವೆಲ್ಲದ್ರಿಂದನೂ ಏನಾಗ್ತಿದೆ ಹೇಳಿ, ವಾಯು ಮಾಲಿನ್ಯ ಆಗ್ತಿದೆ. ಒಂದೊಂದಾಗೆ ಕನ್ಸಿಡರ್ ಮಾಡ್ತೀನಿ. ಓಕೆ, ಫಸ್ಟ್ ಪವರ್ ಪ್ಲಾಂಟ್ಸ್, ವಿದ್ಯುತ್ ಸ್ಥಾವರಗಳು ಏನ್ ಮಾಡ್ತಿದ್ದಾವೆ, ವಿದ್ಯುತ್ ಸ್ಥಾವರಗಳಲ್ಲಿ ಹೆಂಗಾಗ್ತಿದಾವೆ, ಏನಾಗ್ತಿದೆ ಅಂದ್ರೆ, ಈ ದೊಡ್ಡ ದೊಡ್ಡ ಒಂದು ವಿದ್ಯುತ್ ಸ್ಥಾವರಗಳನ್ನ ಕನ್ಸಿಡರ್ ಮಾಡಿದಾಗ ಏನ್ ಮಾಡ್ತಿದೀವಿ, ಎಲ್ಲ ಗಿಡವನ್ನ ಮರವನ್ನ ಕಡ್ದು ಅಲ್ಲಿ ಒಂದು ಅಣೆಕಟ್ಟನ್ನ ನಿರ್ಮಿಸಿ ಸ್ಥಾವರನ್ನ ಮಾಡ್ತಿದೀವಿ. ಆ ಪವರ್ ಪ್ಲಾಂಟ್ಸ್ ಅಲ್ಲಿ ಈಗ ಬರುವಂತಹ ಏನು, ಈಗ ಜಲ ವಿದ್ಯುತ್ ಎಲ್ಲ ಮಾಡಿದಾಗ ಅದು ಏನಾಗಿರುತ್ತೆ ಹೇಳಿ, ಅದರಿಂದ ಪೊಲ್ಯೂಷನ್ ಬರಲ್ಲ. ಅದೇ ನೀವು ಯಾವಾಗ ಈ ಪರಮಾಣು ವಿದ್ಯುತ್ ಅಣು ಸ್ಥಾವರಗಳೆಲ್ಲ ಇದ್ರೆ ಏನಾಗುತ್ತೆ, ಆ ಬಂದಿರುವಂತಹ ಡಸ್ಟ್ ಏನಿರುತ್ತೆ, ಆ ಬಂದಿರುವಂತಹ ವೇಸ್ಟೇಜ್ ಇರುತ್ತಲ್ಲ, ಆ ವೇಸ್ಟೇಜ್ ಇಂದ ಏನಾಗುತ್ತೆ ಹೇಳಿ, ಮಾಲಿನ್ಯ ಆಗುತ್ತೆ. ಇನ್ನು ಮನೆಗಳಲ್ಲಿ ಬೆಂಕಿ ಉರಿಸ್ತೀವಿ ಅಲ್ವಾ, ಇನ್ನೊಂದು ನಾವು ಏನ್ ಮಾಡ್ತಾ ಇದ್ದೀವಿ, ಹೆಚ್ಚು ಹೆಚ್ಚು ವಸ್ತುಗಳನ್ನ ಬಳಸ್ತಿದೀವಿ, ಫ್ರಿಡ್ಜ್ಗಳನ್ನ ಬಳಸ್ತಿದೀವಿ ಮನೆಗಳಲ್ಲಿ, ಇವುಗಳಿಂದ. ಇನ್ನೊಂದು ಕೈಗಾರಿಕೆ ಅಥವಾ ಇಂಡಸ್ಟ್ರಿಗಳಿಂದ. ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ ಹೇಳಿ, ಇಂಡಸ್ಟ್ರಿಯಿಂದ ಬರುವಂತಹ ಕೆಮಿಕಲ್ಗಳು, ಅದು ನೀರಿಗೆ ಸೇರೋದು ಬೇರೆ, ವಾತಾವರಣಕ್ಕೆ ಸೇರೋದು ಬೇರೆ. ಈ ಎರಡರಿಂದನು ತೈಲ ಸಂಸ್ಕರಣೆ ಅಲ್ಲೂ ಅಷ್ಟೇ, ಅದರ ವೇಸ್ಟ್ ಏನಿದೆಯಲ್ಲ ಅದರಿಂದ. ಇನ್ನೊಂದು ಟ್ರಾನ್ಸ್ಪೋರ್ಟೇಶನ್, ಇದೇ ಮೇನ್ ಈಗ ಮಾಲಿನ್ಯಕ್ಕೆ ಕಾರಣವಾಗಿದೆ. ಇವೆಲ್ಲ ಮಾನವ ನಿರ್ಮಿತ, ಮಾನವ ಮಾಡಿರೋದು ಇವೆಲ್ಲ. ಸಾರಿಗೆ ಪರಿಣಾಮ, ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಏನಂದ್ರೆ, ನಾವು ಹೆಚ್ಚೆಚ್ಚು ವೆಹಿಕಲ್ಸ್ ಅನ್ನ ಯೂಸ್ ಮಾಡ್ತಿದೀವಿ. ಈಗ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಏನ್ ಮಾಡಿದ್ದಾರೆ, ಸೈಕಲ್ಗಳನ್ನ, ಇಕೋ ಫ್ರೆಂಡ್ಲಿ ಸೈಕಲ್ಗಳನ್ನ ಹೊರಗಡೆ ತರ್ತಿದ್ದಾರೆ, ಯಾಕೆ, ವಾಯು ಮಾಲಿನ್ಯವನ್ನ ತಡೆಯಕ್ಕೆ. ಬಟ್ ಭಾರತದಲ್ಲಿ ಮಾತ್ರ ಕಾರ್ಗಳು, ಬಸ್ಗಳು ಮತ್ತೆ ವೆಹಿಕಲ್ಗಳು, ಸ್ಕೂಟರ್ಗಳು ಎಲ್ಲ ಜಾಸ್ತಿನೇ ಆಗ್ತಿದಾವೆ. ಯಾಕೆಂದ್ರೆ ನಮ್ಗೆ ಟ್ರಾನ್ಸ್ಪೋರ್ಟೇಶನ್ಗೆ ಅಂತ ಯೂಸ್ ಮಾಡ್ತಾ ಇದೀವಿ. ಅದರಿಂದ ಬರುವಂತಹ ಏನು ಹೊಗೆ ಬಿಡುತ್ತಲ್ಲ, ಎಮಿಷನ್ ಟೆಸ್ಟ್ ಅನ್ನ ಪ್ರತಿ ವರ್ಷ ಮಾಡಿಸ್ಕೊಳ್ಬೇಕು ಅಂತ ಕಂಪಲ್ಸರಿ ಮಾಡಿದೆ ಗೌರ್ಮೆಂಟ್. ಬಟ್ ಯಾರು ನೀಟಾಗಿ ಇವಾಗ ಎಮಿಷನ್ ಸರ್ಟಿಫಿಕೇಟ್ ಅನ್ನ ಇಟ್ಕೊಳ್ತಿದ್ದಾರೆ ಎಲ್ಲರಲ್ವಾ. ಇಲ್ಲಾಂದ್ರೆ ಅವು ಹೊಗೆ ಬಿಡ್ತಾನೆ ಇರ್ತವೆ, ಅವೆಲ್ಲ ಏನು ಸೇರ್ಬೇಕಲ್ಲ, ಮಿನಿಮಮ್ ಏನು ಸೇರ್ಬೇಕಲ್ಲ, ಅದಕ್ಕಿಂತ ಜಾಸ್ತಿ ಹೊಗೆ ವಾತಾವರಣಕ್ಕೆ ಸೇರ್ತಾನೆ ಇರ್ತಿತ್ತು. ಆ ಎಮಿಷನ್ ಟೆಸ್ಟ್ ಅನ್ನ ಮಾಡಕ್ಕೆ ಸ್ಟಾರ್ಟ್ ಆದ್ಮೇಲೆ ತಕ್ಕ ಮಟ್ಟಿಗೆ ಏನಾಗ್ತಿದೆ ಹೇಳಿ, ಟ್ರಾನ್ಸ್ಪೋರ್ಟೇಶನ್ ಅಲ್ಲಿ ಮಾಲಿನ್ಯ ಕಡಿಮೆ ಆಗ್ತಿದೆ. ಓಕೆ, ಈ ಎಲ್ಲ ಕಾರಣಗಳಿಂದ ಏನಾಗ್ತಿದೆ ಅಂದ್ರೆ ಮಾಲಿನ್ಯ ಉಂಟಾಗ್ತಿದೆ. ಓಕೆ, ಈಗ ನಮ್ಮ ಜವಾಬ್ದಾರಿ ಏನು ಅಂದ್ರೆ, ಈ ಎಲ್ಲ ಏನು ಕಾರಣಗಳಿಂದ ಏನು ವಾಯು ಮಾಲಿನ್ಯ ಆಗ್ತಾ ಇದೆ, ನಮ್ಮ ಹತ್ರ ಎಷ್ಟು ಸಾಧ್ಯ, ಈಗ ನಾವ್ ಎಲ್ಲಂದ್ರಲ್ಲಿ ಕಸ ಬಿಸಾಕೋದು, ಜಾಸ್ತಿ ಜಾಸ್ತಿ ನಾವು ಏನ್ ಹೇಳಿ, ಹೆಚ್ಚು ಹೆಚ್ಚು ಪೊಲ್ಯೂಷನ್ ಅನ್ನ ಪ್ಲಾಸ್ಟಿಕ್ ಗಳ ಬಳಕೆ ಮಾಡೋದು, ಅಥವಾ ಹೆಚ್ಚು ಹೆಚ್ಚು ಕಟ್ಟಿಗೆಯನ್ನು ಉರಿಸೋದಿರ್ಬೋದು, ಅಥವಾ ನಮ್ಮ ಮನೆಗಳಲ್ಲಿರ್ಬೋದು ಜಾಸ್ತಿ ಇಂಧನವನ್ನ ಖರ್ಚು ಮಾಡೋದು, ಕರೆಂಟ್ ಅನ್ನ ಖರ್ಚು ಮಾಡೋದು. ಯಾವಾಗ ನೀವು ಖರ್ಚು ಜಾಸ್ತಿ ಮಾಡ್ತಿರೋ, ಉತ್ಪಾದನೆಯನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕಾಗತ್ತಲ್ವಾ. ಇದನ್ನ ಮಾಡ್ಬೇಕು ಅಂದ್ರೆ ಏನಾಗುತ್ತೆ ಹೇಳಿ, ನಾವೇನ್ ಮಾಡ್ಬೇಕು, ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡ್ತಾರೆ. ಈಗ ನನ್ನ ಸಪ್ಲೈ, ಈಗ ನನ್ನ ಎಷ್ಟು ನನಗೆ
ನೀಡ್ ಇದೆಯೋ ಅಷ್ಟು ಸಪ್ಲೈ ಆಗ್ತಾ ಇರುತ್ತೆ. ಎಷ್ಟು ಮಿನಿಮಮ್ ಆಗುತ್ತೋ ಅಷ್ಟು ಮಿನಿಮಮ್ ಅಲ್ಲಿ ನಾವು ಹೋದ್ರೆ ಈ ಎಲ್ಲವನ್ನ ಈ ನ್ಯಾಚುರಲ್ ಏನು ನಡೀತಿದೆಯಲ್ಲ, ಈ ಪೊಲ್ಯೂಷನ್ಗಳಿರ್ಬೋದು, ಕೆಲಾಮಿಟೀಸ್ ಇರ್ಬೋದು, ಏನು ನೈಸರ್ಗಿಕ ವಿಕೋಪ ಇರ್ಬೋದು, ಇವೆಲ್ಲವನ್ನ ತಕ್ಕ ಮಟ್ಟಿಗೆ ತಡಿಬಹುದು. ಓಕೆ, ಎಫೆಕ್ಟ್ ಏನಾಗ್ತಿದೆ ಅಂತ. ಓಕೆ, ಕಾಸಸ್ ಅಲರ್ಜೀಸ್, ಡಿಸೀಸ್, ಇವನ್ ಡೆತ್ ಇನ್ ಹ್ಯೂಮನ್ಸ್. ಮಾನವರಲ್ಲಿ ಅಲರ್ಜಿ, ರೋಗ ಮತ್ತೆ ಸಾವಿಗೆ ಕಾರಣ ಆಗ್ತಿದೆ. ಕಾಸಸ್ ಬರ್ತ್ ಡಿಫೆಕ್ಟ್ಸ್ ಇನ್ ನ್ಯೂ ಬಾರ್ನ್ ಬೇಬೀಸ್. ನವಜಾತ ಶಿಶುಗಳಲ್ಲಿ ಜನ್ಮ ದೋಷ ಉಂಟಾಗುತ್ತದೆ. ಓಕೆ, ಪ್ರಾಣಿಗಳ ಆರೋಗ್ಯ ಮತ್ತು ಸಸ್ಯವರ್ಗದ ಕಲ್ಯಾಣಕ್ಕೆ ಅಪಾಯವನ್ನ ಉಂಟು ಮಾಡ್ತಿದೆ ಅಂತ. ಓಕೆ, ಈ ಏನು ಈ ಹಿರೋಶಿಮಾ ನಾಗಾಸಕಿ ಮೇಲೆ ಯಾವಾಗ ಅಣು ಬಾಂಬ್ ದಾಳಿ ಆಯ್ತಲ್ವಾ, ಅವತ್ತಿಂದ ಈ ಅಣು ಬಾಂಬಲ್ಲಿ ಏನಾಗುತ್ತೆ ಹೇಳಿ, ಏನು ಯೂಸ್ ಮಾಡ್ತಿದ್ವಲ್ಲ, ಯುರೇನಿಯಂ ಅನ್ನ ಯೂಸ್ ಮಾಡಿದ್ವಲ್ಲ, ಈ ಯುರೇನಿಯಂ ಏನಾಗ್ತಾ ಇರುತ್ತೆ ಹೇಳಿ, ಮತ್ತೆ ಏನಾಗ್ತಾ ಇರುತ್ತೆ, ಹೆಚ್ಚು ಹೆಚ್ಚು ಏನಾಗ್ತಾ ಇರುತ್ತೆ, ಅದು ಡಿಫ್ಯೂಷನ್ ಆಗ್ತಾ ಹೋಗುತ್ತೆ. ಈ ಅಣುಗಳು ಏನು ಪರಮಾಣುಗಳು ಏನು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇದೆಯಲ್ಲ, ಇದು ವಿಘಟನೆ ಆಗ್ತಾನೇ ಇರುತ್ತೆ. ಇದರಿಂದ ಏನಾಗ್ತಿದೆ, ಜಪಾನ್ನಲ್ಲಿ ಇವತ್ತಿಗೂ ಏನು ಮಗು ಹುಟ್ಟುತ್ತಲ್ಲ, ನವಜಾತ ಶಿಶುಗಳಲ್ಲಿ ಡಿಫೆಕ್ಟ್ಸ್ ಇದಾವೆ. ಯಾವುದರಿಂದ ಹೇಳಿ, ವಾತಾವರಣಕ್ಕೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇರೋದ್ರಿಂದ. ಈಗ ನಾವು ಎಷ್ಟೋ ಕಡೆ ಹೋದಾಗ ಧೂಳಿನ ಅಲರ್ಜಿಗಳು, ಎಷ್ಟೋ ಜನಕ್ಕೆ ಸಿಮೆಂಟ್ ಧೂಳಿನ ಅಲರ್ಜಿಗಳಿಂದಾಗಿ ಲಂಗ್ ಪ್ರಾಬ್ಲಮ್ ಬರ್ತಿದೆ, ಶ್ವಾಸಕೋಶದಲ್ಲಿ ಸಮಸ್ಯೆಗಳು ಕಾಣಿಸ್ತಿದ್ದಾವೆ. ಇವು ರೋಗಗಳಾಗಿ ಯಾವಾಗ ಆ ಕಲ್ಲು ಅಥವಾ ಆ ಪೌಡರ್ ಏನಿದೆಯಲ್ಲ ಅದನ್ನ ನಾವು ಇನ್ಹೇಲ್ ಮಾಡ್ತೀವೋ, ತಗೊಳ್ತೀವೋ, ಅವಾಗ ಈ ರೋಗಗಳು ಉಂಟಾಗಿ ಏನಾಗ್ತಿದಾವೆ ಹೇಳಿ, ಸಾವಿಗೆ ಕಾರಣ ಆಗ್ತಾ ಇದಾವೆ. ಪ್ರಾಣಿಗಳಲ್ಲೂ ಹಂಗೆ ಆಗ್ತಿದಾವೆ. ಏನು ಅವುಗಳು ಏನ್ ಮಾಡ್ತಿದಾವೆ ಹೇಳಿ, ಅದೇ ಗಾಳಿಯನ್ನ ತಗೊಂಡು ಸಸ್ಯವರ್ಗಕ್ಕೂ ಹಂಗೆ, ಸಸ್ಯವರ್ಗದಲ್ಲಿ ಪ್ಲಾಂಟ್ಸ್ ಚೆನ್ನಾಗಿ ಬೆಳೀತಿಲ್ಲ, ಅವುಗಳ ಒಂದು ಬೆಳವಣಿಗೆ ಕುಂಠಿತ ಆಗ್ತಿದೆ. ಅವಕ್ಕೆ ಏನ್ ಬೇಕಲ್ವಾ ಆ ಒಂದು ಏರು, ಶುದ್ಧ ಗಾಳಿ ಸಿಗ್ತಿಲ್ಲ. ಅದಕ್ಕೆ ಇವತ್ತೆಲ್ಲರೂ ಹಳ್ಳಿಗಳ ಕಡೆ ಮುಖ ಮಾಡ್ತಿರೋದು, ಶುದ್ಧ ಗಾಳಿ ಬೇಕು ಅಂತ. ಇವೆಲ್ಲವೂ ಆಗ್ತಿರೋದು ಯಾವ್ದ್ರಿಂದ, ಒಂದು 50%, ಒಂದು 60-90% ಏನು ಮನುಷ್ಯ ನಿರ್ಮಿತದಿಂದ, ಅರ್ಥ ಆಯ್ತಾ, ಮ್ಯಾನ್ ಮೇಡ್ ಅಲ್ವಾ. ಹಾಗಾಗಿ ಎಲ್ಲ ದೇಶಗಳು ಇವತ್ತೇನ್ ಮಾಡ್ತಿದ್ದಾವೆ, ಹೆಚ್ಚು ಹೆಚ್ಚು ಮರಗಳನ್ನು ನಡೆಸ್ತಿದ್ದಾವೆ. ಅಂದ್ರೆ ಗಿಡ ನೆಡುವ ಪ್ರೋಗ್ರಾಮ್, ವನ ಮಹೋತ್ಸವ ಒಂದೇ ಅಲ್ಲ, ಹೆಚ್ಚು ಹೆಚ್ಚು ಏನ್ ಮಾಡ್ತಿದ್ದಾವೆ, ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಬರ್ತಿದ್ದಾವೆ. ಎಲ್ಲಾ ಶೃಂಗಸಭೆಗಳಲ್ಲಿ ಎಲ್ಲ ಕಡೆ ಏನು ಇದರ ಬಗ್ಗೆ ಡಿಸ್ಕಷನ್ ಆಗ್ತಿದೆ. ಮಾನವರಲ್ಲಿ ಈ ತರದ ಇಫೆಕ್ಟ್ ಗಳಾಗ್ತಿದ್ದಾವೆ, ಅಂದ್ರೆ ಅದನ್ನ ತಡಿಬೇಕು ಅಂತ. ಓಕೆ, CFCs, ಕ್ಲೋರೋಫ್ಲೋರೋ ಕಾರ್ಬನ್ಸ್, ಆರ್ ದ ಕಂಪೌಂಡ್ಸ್ ಆಫ್ ಕ್ಲೋರಿನ್, ಫ್ಲೋರಿನ್, ಕಾರ್ಬನ್. ಓಕೆ, ಎಲ್ಲಿ ಯೂಸ್ ಮಾಡ್ತೀವಿ, ಏರೋಸಾಲ್ ಸ್ಪ್ರೇಸ್ ಅಲ್ಲಿ ಅಲ್ವಾ, ಏರೋಸಾಲ್ ಸ್ಪ್ರೇಸ್ ಅಲ್ಲಿ, ರೆಫ್ರಿಜಿರೇಟರ್ ಅಲ್ಲಿ. ಓಕೆ, ರೆಫ್ರಿಜಿರೇಟರ್ ಅಲ್ಲಿ ಯೂಸ್ ಮಾಡ್ತೀವಿ. ಇನ್ನೊಂದು ಕೂಲಿಂಗ್ ಪ್ಲಾಂಟ್ಸ್, ಎಸಿಗಳಲ್ಲಿ ತಂಪಾಗಿಸುವಿಕೆಯಲ್ಲಿ. CFCs ಏನ್ ಮಾಡ್ತವೆ, ಇವು ಸೂರ್ಯನ ಸುತ್ತ ಈ ಭೂಮಿಯನ್ನ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಏನಿದೆಯಲ್ಲ ಇದರಿಂದ ರಕ್ಷಿಸಕ್ಕೆ ಒಂದು ಓಝೋನ್ ಅನ್ನುವ ಒಂದು ಪದರವನ್ನ ಉಂಟು ಮಾಡಿಕೊಂಡಿದೆ ಭೂಮಿ. ಓಝೋನ್ ಹಾಗಾದ್ರೆ ಏನು ಇದೇನು ಹೇಳಿ, O3 ನಾವು ತಗೊಳ್ತಿರೋದು O2, ಬಟ್ O3 ಇದೊಂದು ದಪ್ಪದೊಂದು ಏನಿದೆ ಹೇಳಿ ರಕ್ಷಿಸುವ ಪದರ ಇದೆ. ಇದರ ಮೂಲಕ ಬೇರೆ ವಿಕಿರಣಗಳು, ಅಲ್ಟ್ರಾವೈಲೆಟ್ ರೇಡಿಯೇಷನ್ ಜಾಸ್ತಿ ಸೂರ್ಯನಿಂದ ಭೂಮಿಗೆ ಬರದೇ ಇರುವಾಗೆ ರಕ್ಷಣೆ ಮಾಡುತ್ತೆ. ಹಾಗಾಗಿ ಇದು ಈ ಪ್ಲಾನೆಟ್ ಏನಿದೆಯಲ್ಲ, ಇದು ಈ ಪ್ಲಾನೆಟ್ ಅಲ್ಲಿ ಅನಿಮಲ್ಸ್ಗೆ ಲಿವಿಂಗಿಗೆ ಏನಿದೆ ಹೇಳಿ ಯೋಗ್ಯವಾದ ಒಂದು ವಾತಾವರಣ, ಪರಿಸರ ಉಂಟಾಗಿದೆ. ಯಾವ್ದ್ರಿಂದ, ಓಝೋನ್ ಪದರ ಉಂಟಾಗಿರೋದ್ರಿಂದ. ಇವತ್ತು ಒಂದಿನ ಅಥವಾ 2 ದಿನಕ್ಕೆ ಓಝೋನ್ ಪದರ ಉಂಟಾಗಿದ್ದಲ್ಲ, ಎಷ್ಟೋ ವರ್ಷಗಳಿಂದ ಭೂಮಿಯಲ್ಲಿರುವಂತ ಆಕ್ಸಿಜನ್ಗಳು ಮೇಲ್ಗಡೆ ಹೋಗಿ ಅವು O3 ಆಗಿ, O2 ನಾವು ತಗೊಳ್ತಾ ಇರೋದು ಆಕ್ಸಿಜನ್, O3 ಆಗಿ ಏನಾಗ್ತಿದಾವೆ ಹೇಳಿ, ಈ ಸೂರ್ಯನ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಇಂದ ಅವು ನಮ್ಮನ್ನ ರಕ್ಷಿಸ್ತಾ ಇದ್ದಾವೆ. ಈ ಅಲ್ಟ್ರಾವೈಲೆಟ್ ರೇಡಿಯೇಷನ್ಗೆ ಏನ್ ಮಾಡುತ್ತೆ, ನಾಶ ಮಾಡುತ್ತೆ ಕ್ಲೋರೋಫ್ಲೋರೋ ಕಾರ್ಬನ್. ಈ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಯಾವಾಗ ನಾವು ಒಡ್ಕೊಳ್ತೀವಿ, ಚರ್ಮದ ಕ್ಯಾನ್ಸರ್, ರೋಗ ನಿರೋಧಕ ವ್ಯವಸ್ಥೆಯ ನಿಗ್ರಹ, ಕಣ್ಣಿನ ಹಾನಿ, ಇವೆಲ್ಲವೂ ಆಗ್ತಿದಾವೆ. ಅಂದ್ರೆ ಯಾವಾಗ ಓಝೋನ್ ಅಲ್ಲಿ ಹೋಲ್ ಆಗ್ತಿದೆ ಅಂತ ಕೇಳ್ತಿದ್ದೀರಲ್ಲ, ಯಾಕೆ ಅಂದ್ರೆ ನಮ್ಮಲ್ಲಿರುವಂತಹ ಏರ್ಗೆ ಮತ್ತೆ ಪದೇ ಪದೇ ಹಜಾರ್ಡಿಯಸ್, ಅಪಾಯಕಾರಿ ವಸ್ತುಗಳು ಹೇಗೆ ಸೇರ್ತಿದಾವಲ್ಲ,
ಆ ಸೇರೋದ್ರಿಂದ ಏನಾಗ್ತಿದ್ದಾವೆ ಅಂದ್ರೆ ಹೀಗೆ ಏನಾಗ್ತಿದೆ ಹೇಳಿ, ಬೇರೆ ಬೇರೆ ರೀತಿಯ ಪರಿಣಾಮಗಳು ಉಂಟಾಗ್ತಿದ್ದಾವೆ. ಓಕೆನಾ? ಸೊ ಏನಾಗ್ತಿದಾವೆ, ಏರೋಸಾಲ್ ಸ್ಪ್ರೇ ಘಟಕಗಳು, ರೆಫ್ರಿಜಿರೇಟರ್ಗಳು, ಎಸಿಗಳು, ತಂಪಾಗಿಸುವಂತ ಸ್ಥಾವರಗಳು, ಇವೆಲ್ಲವನ್ನ ನಾವು ಯೂಸ್ ಮಾಡ್ತಿದೀವಲ್ಲ, ಇದ್ರಲ್ಲೆಲ್ಲ ಕ್ಲೋರೋ ಕಾರ್ಬನ್ ಯೂಸ್ ಆಗ್ತಿದೆ. ಕ್ಲೋರೋ ಕಾರ್ಬನ್ ಯಾವಾಗ ಜಾಸ್ತಿ ಯೂಸ್ ಆಗ್ತಿದೆಯೋ ಓಝೋನ್ ಪದರ ಡಿಪ್ಲಿಕೇಶನ್ ಆಗ್ತಿದೆ, ಓಝೋನ್ ಅಲ್ಲಿ ಹೋಲ್ ಆಗ್ತಿದಾವೆ, ಓಝೋನ್ ಲೇಯರ್ ಶಿಥಿಲ ಆಗ್ತಿದೆ. ಇವೆಲ್ಲದರಿಂದ ಏನಾಗ್ತಿದೆ, ಚರ್ಮದ ಕ್ಯಾನ್ಸರ್ ಬರ್ತಿದೆ, ನಮಗೆ ಇಮ್ಯುನಿಟಿ ಇಲ್ಲ. ಓಕೆ, ನಮ್ಮ ಕಣ್ಣು ಹೋಗ್ತಿದೆ, ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದ್ರಿಂದ ಹೆಚ್ಚು ಹೆಚ್ಚು ರೋಗಗಳಿಗೆ ನಮ್ಮನ್ನ ಒಡ್ಕೊಳ್ತಿದೆ. ಇವೆಲ್ಲವೂ ನಡೀತಿದೆ. ಓಕೆನಾ? ನೆಕ್ಸ್ಟ್ ಪರ್ಟಿಕ್ಯುಲರೇಟ್ ಮ್ಯಾಟರ್. ಓಕೆ, ಕಣಗಳು, ಗಾಳಿ, ಪಾರ್ಟಿಕಲ್ಸ್ ಆಫ್ ಸಾಲಿಡ್, ಲಿಕ್ವಿಡ್ that remains suspended in air, water or gas is called particulate. ಓಕೆ, ಕಣಗಳು ಗಾಳಿ, ನೀರು ಅಥವಾ ಅನಿಲದಲ್ಲಿ ತೇಲಾಡುವ ಅಥವಾ ದ್ರವ ಕಣಗಳು ಅಂತ ಕರೆದಾಗ್ತವೆ. ಓಕೆ, ಇದರಲ್ಲಿ ಯಾವುದು? ಒಂದು ಡಸ್ಟ್, ಇನ್ನೊಂದು ಪೋಲೆನ್, ಇನ್ನೊಂದು ಡರ್ಬೀಸ್, ಸೂಟ್, ಆಸಿಡ್ ಡ್ರಾಪ್ಲೆಟ್ಸ್ ಅಂಡ್ ಸ್ಮೋಕ್, ಶಿಲಾಖಂಡ ರಾಶಿ, ಮಸಿ, ಆಮ್ಲಹನಿ ಮತ್ತೆ ಹೊಗೆಗಳು. ಓಕೆನಾ? ಓಕೆ, ಇವೆಲ್ಲವೂ ಏನಾಗಿದ್ದಾವೆ ಹೇಳಿ, ಇವೆಲ್ಲವೂ ಪರ್ಟಿಕ್ಯುಲರೇಟ್ ಮಾಡಿ ಸಣ್ಣ ಕಣಗಳು ಏನಾಗ್ತಿದಾವೆ, ಸಾಲಿಡ್ ಪಾರ್ಟಿಕಲ್ಸ್ ಆಫ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸಸ್ ಏರ್ ಅಲ್ಲಿ ಉಳ್ಕೊಳ್ತಿದಾವೆ. ಯಾವ್ಯಾವ್ದು ಹೇಳಿ? ಧೂಳಿರ್ಬೋದು, ಶಿಲಾಖಂಡ ರಾಶಿ, ಆಮ್ಲ ಹನಿಗಳು, ಹೊಗೆ ಇರ್ಬೋದು. ಇವೆಲ್ಲದ್ರಿಂದ ಏನಾಗ್ತಿದೆ, ಸೇಮ್ ಉಸಿರಾಟ, ಹೃದಯ ಕಾಯಿಲೆ, ಅಸ್ತಮ ಅಥವಾ ಜನ್ಮ ದೋಷಗಳು ಉಂಟಾಗ್ತಿದಾವೆ. ಅವು ಸಣ್ಣದು ಅಂತ ಅನಿಸ್ತವೆ, ಅಂದ್ರೆ ವಾತಾವರಣದಲ್ಲಿ ಕಂಬಷನ್, ಕನ್ಸ್ಟ್ರಕ್ಷನ್, ರೋಡ್ ಅನ್ನ ಮಾಡ್ತಿದೀವಿ, ಪವರ್ ಪ್ಲಾಂಟ್ ಗಳಿದಾವೆ, ಇಂಡಸ್ಟ್ರಿಯಲ್ಲಿ, ಇವೆಲ್ಲ ಅಗ್ರಿಕಲ್ಚರ್ ಆಕ್ಟಿವಿಟಿ, ಈ ಎಲ್ಲದ್ರಿಂದ ಏನಾಗ್ತಿದೆ ಹೇಳಿ, ಈ ಕಣಗಳು ಹೆಚ್ಚು 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 ವಾತಾವರಣಕ್ಕೆ ಸೇರ್ತಾ ಇದ್ದಾವೆ. ಯಾವಾಗ ವಾತಾವರಣಕ್ಕೆ ಬೇಕಾದಕ್ಕಿಂತ ಜಾಸ್ತಿ ಸೇರ್ತಿದೆಯಲ್ಲ, ಅವಾಗ ಏನಾಗ್ತಿದೆ ಹೇಳಿ, ಹೆಚ್ಚು ಹೆಚ್ಚು ವಾತಾವರಣಕ್ಕೆ ಸೇರಿದಾಗ ನಮಗೇನು ಅದರ ಪರಿಣಾಮಗಳನ್ನ ನಾವು ಅನುಭವಿಸ್ತಾ ಹೋಗ್ತೀವಿ. ಓಕೆ, ಸ್ಮಾಗ್, ಮಂಜು ಅಂತ ಕರಿತೀವಿ. ಸ್ಮೋಕ್ ಮತ್ತೆ ಫಾಗ್, ಹೊಗೆ ಮತ್ತು ಮಂಜಿನಿಂದ ಕೂಡಿದ ಒಂದು ವಸ್ತುವನ್ನ ನಾವು ಸ್ಮಾಗ್ ಅಂತ ಕರಿತೀವಿ. ನೋಡಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಏನಾಗ್ತಿದೆ ಅಂದ್ರೆ, ಎದುರುಗಡೆ ರೋಡ್ ಕಾಣಿಸ್ತಿಲ್ಲ, ನಾವೇನು ನಮ್ಗೆ ಚಳಿಗಾಲದಲ್ಲಿ ಏನು ಇಬ್ಬನಿ ಬೀಳುತ್ತೆ, ಮಂಜು ಬೀಳುತ್ತಲ್ಲ, ಅದ್ ಏನಾಗ್ತಿದೆ, ಹೊಗೆ ಮತ್ತೆ ಮಂಜು ಎರಡನ್ನ ಕೂಡಿಸಿ ವಾತಾವರಣಕ್ಕೆ ಬೇಡವಾಗದೇ ಇರುವಂತ ಒಂದು ಸ್ಮಾಗ್ ಉಂಟಾಗ್ತಿದೆ. ಇದನ್ನ ಏನಂತ ಕರಿತೀವಿ? ಸ್ಮೋಕ್ ಮತ್ತೆ ಫಾಗ್. ಇವೆರಡನ್ನ ಸೇರಿಸಿದ್ರೆ ನೋಡಿ, ಸ್ಮೋಕ್ ಪ್ಲಸ್ ಫಾಗ್, ಎರಡನ್ನ ಸೇರ್ಸೇನು ಸ್ಮಾಗ್ ಅಂತ ಕರಿತೀವಿ, ಹೊಗೆ ಮಂಜು ಅಂತ ಕರಿತೀವಿ. ಇವ್ ಏನ್ ಮಾಡ್ತಿದಾವೆ, ಯಾವಾಗ ಇದನ್ನ ಇನ್ಹೇಲ್ ಮಾಡ್ತಿದ್ದೀರಾ, ತಗೊಳ್ತಿದ್ದೀರಾ, ಅವಾಗ ನಿಮ್ಗೆ ಏನಾಗ್ತಿದೆ, ನಮ್ಮ ಆರೋಗ್ಯದಲ್ಲಿ ಏರ್ಪೇರಾಗ್ತಿದ್ದಾವೆ. ವಾತಾವರಣಕ್ಕೆ ಏನಾಗ್ತಿದೆ, ಹೊಗೆ ಮತ್ತು ಮಂಜು ಸೇರ್ಕೊಂಡು ವಾತಾವರಣದಲ್ಲಿ ಇರುವಂತ ನ್ಯಾಚುರಲ್ ಏನು ಅಬಂಡೆಂಟ್ ಏನು ಗಾಳಿ ಇದೆಯಲ್ಲ, ಅದರ ಒಂದು ಏನು ಕೆಮಿಕಲ್ ಪ್ರಾಪರ್ಟಿಯನ್ನು ಚೇಂಜ್ ಮಾಡ್ತಾ ಇದ್ದಾವೆ. ಓಕೆ, ಟೈಪ್ಸ್, ಒಂದು ಕ್ಲಾಸಿಕಲ್, ಇನ್ನೊಂದು ಫೋಟೋಕೆಮಿಕಲ್, ಒಂದು ಹೊಗೆ, ಇನ್ನೊಂದು ದ್ಯುತಿ ರಾಸಾಯನಿಕ ಹೊಗೆ. ಓಕೆನಾ? ಹೀಗೆ ಎರಡು ತರದ ಏನಿದಾವೆ ವಸ್ತುಗಳು, ಈ ತರ ಸ್ಮಾಗ್ಗಳು ಉಂಟಾಗ್ತಾ ಇರ್ತವೆ. ಒಂದು ಕ್ಲಾಸಿಕಲ್ ಸ್ಮಾಗ್, ದಿಸ್ ಟೈಪ್ ಆಫ್ ಸ್ಮಾಗ್ ಆಕರ್ಸ್ ಇನ್ ಏರಿಯಾಸ್ ವಿತ್ humid climate and high concentration of sulfur oxide in the air. It is the mixture of smoke, fog, mainly sulfur dioxide. ಈ ರೀತಿಯ ಹೊಗೆ ಆರ್ದ್ರ ವಾತಾವರಣ ಮತ್ತೆ ಗಾಳಿ, ಹೆಚ್ಚಿನ ಸಾಂದ್ರತೆ ಸಲ್ಫರ್ ಆಕ್ಸೈಡ್ಗಳಿರೋ ಪ್ರದೇಶದಲ್ಲಿ ಉಂಟಾಗುತ್ತದೆ. ಇದರಲ್ಲಿ ಇದು ಮಂಜು, ಹೊಗೆ ಮತ್ತೆ ಸಲ್ಫರ್ ಡೈಆಕ್ಸೈಡ್ ಇರುವಂತಹ ಮಿಶ್ರಣವಾಗಿದೆ. ಓಕೆ, ಯಾಕೆ ಇದು ಹೆಚ್ಚು ಹೆಚ್ಚು ಡೆಲ್ಲಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಹೇಳಿ? ಅಲ್ಲಿ ಇರೋದು ಆರ್ದ್ರ ವಾತಾವರಣ ಒಂದು, ಇನ್ನೊಂದು ಅಲ್ಲೇನು ಹ್ಯೂಮಿಡ್ ಕ್ಲೈಮೇಟ್ ಏನಿದೆ, ಹ್ಯೂಮಿಡ್ ಇದೆ, ಅಂದ್ರೆ ಮಂಜಿನ ವಾತಾವರಣ, ಮಂಜು ಜಾಸ್ತಿ ಕವಿಯುತ್ತೆ, ಆದ್ರೆ ಹೈ ಕಾನ್ಸಂಟ್ರೇಷನ್ ಆಫ್ ಸಲ್ಫರ್ ಆಕ್ಸೈಡ್ ಇದೆ, ಬಿಕಾಸ್ ಆಫ್ ವೆಹಿಕಲ್ಸ್, ಆಮೇಲೆ ಇಂಡಸ್ಟ್ರೀಸ್, ಇವೆಲ್ಲದರಿಂದ ಹೋಗ್ತಿದೆ. ಓಕೆ,
ಇಲ್ಲಿ ಏನಾಗ್ತಿದೀವಿ ಎಲ್ಲದರ ಮಿಶ್ರಣವಾಗಿ ಕ್ಲಾಸಿಕಲ್ ಸ್ಮೋಗ್ ಅಂದ್ರೆ ಆರ್ದ್ರ ವಾತಾವರಣ, ಗಾಳಿಯಲ್ಲಿರುವಂತ ಸಲ್ಫರ್ ಡೈಆಕ್ಸೈಡ್ ಮತ್ತೆ ಮಂಜು, ಈ ಮೂರು ಕೂಡ್ಕೊಂಡು ಏನಾಗ್ತಿದೆ ಹೇಳಿ, ಸ್ಮೋಗು, ಕ್ಲಾಸಿಕಲ್ ಸ್ಮೋಗು ಉಂಟಾಗ್ತಾ ಇದೆ. ಓಕೆ, ಮುಂದಿಂದು ಫೋಟೋಕೆಮಿಕಲ್. ಓಕೆ, ದ್ಯುತಿ ರಾಸಾಯನಿಕ ಹೊಗೆ. ದಿಸ್ ಟೈಪ್ ಆಫ್ ಸ್ಮಾಗ್ ಇಸ್ ಪ್ರಿವಿಲೆಂಟ್ ಇನ್ ಏರಿಯಾಸ್, ಓಕೆ, with a dry and sunny climate and a large number of automobiles. ಶುಷ್ಕ ಇದ್ರೆ ಅಂದ್ರೆ ನಮ್ಮ ವಾತಾವರಣ ಏನಿದೆಯಲ್ಲ ಇದು ಏನಿಲ್ಲ ಹೇಳಿ, ಆರ್ದ್ರತೆ ಇಲ್ಲ ಅಂದ್ರೆ ಇಬ್ಬನಿಯ ತರ, ಮಂಜಿನ ತರ ವಾತಾವರಣ ಇಲ್ಲದೆ ಯಾವಾಗ ಶುಷ್ಕ ಇದೆ, ಒಣ ಗಾಳಿ ಇರುವಂತಹ ವಾತಾವರಣದಲ್ಲಿ ಹೆಚ್ಚಿನ ಸಂಖ್ಯೆಯ ವಾಹನಗಳಿದ್ರೆ ಮತ್ತೆ ಹೆಚ್ಚಿನ ಸಂಖ್ಯೆ ಇರ್ಬೇಕು ಹೇಳಿ, ಪ್ರಿವಿಲೆಂಟ್ ಏರಿಯಾ ಇದ್ರೆ, ಆ ಬೆಳಕಿದ್ರೆ ಅಂತಹ ಕಡೆ ಏನಾಗುತ್ತೆ, ಹೊಗೆ ಮಂಜು ಪ್ರಚಲಿತವಾಗುತ್ತೆ. ಓಕೆನಾ, ನೋಡಿ ಚಿತ್ರದಲ್ಲಿ ಕಾಣಿಸ್ತಿದೆ, ಇದು ಪ್ರಾಥಮಿಕವಾಗಿ ನೈಟ್ರೋಜನ್ ಆಕ್ಸೈಡು ಸೂರ್ಯನ ಬೆಳಕು ನಡುವಿನ ರಾಸಾಯನಿಕ ಪರಸ್ಪರ ಕ್ರಿಯೆಯಿಂದ ಉತ್ಪತ್ತಿ ಆಗುತ್ತೆ. ಅಲ್ಲಿ ಯಾವ್ದ್ರಿಂದ ಆಗ್ತಿದೆ ಹೇಳಿ, ಸಲ್ಫರ್ ಡೈಆಕ್ಸೈಡ್ ರಿಂದ. ಇಲ್ಲಿ ಯಾವ್ದ್ರಿಂದ ಆಗ್ತಿದೆ ಹೇಳಿ, ನೈಟ್ರೋಜನ್ ಆಕ್ಸೈಡ್ ಗಳಿಂದ ಆಗ್ತಿದೆ. ಓಕೆನಾ, ಸೊ ಸ್ಮಾಗ್ ಅನ್ನು ಏನು ಎರಡು ತರ, ಒಂದು ಕ್ಲಾಸಿಕಲ್ ಸ್ಮಾಗು, ಇನ್ನೊಂದು ಫೋಟೋಕೆಮಿಕಲ್ ಸ್ಮಾಗ್ಗಳು. ಈ ಎರಡು ತರದ ಸ್ಮಾಗ್ಗಳು ಏನಾಗ್ತಾ ಇದಾವೆ ಹೇಳಿ, ಹೆಚ್ಚು ಹೆಚ್ಚು ಆಗ್ತಿದಾವೆ. ಅಂದ್ರೆ ಏರ್ ಪೊಲ್ಯೂಷನ್ ಅಲ್ಲಿ ಯಾವ್ಯಾವ ತರದ ಏರ್ ಪೊಲ್ಯೂಷನ್ ಆಗ್ತಿದಾವೆ ಅಂತ. ಓಕೆ, ನೆಕ್ಸ್ಟ್ ಎಫೆಕ್ಟ್. ಓಕೆ, ಅಸ್ತಮಾ, ಕೆಮ್ಮು, ಉಬ್ಬಸ ಇವು ಬರ್ತವೆ. ಸಸ್ಯಗಳ ಬೆಳವಣಿಗೆಯನ್ನ ತಡೆಯುತ್ತೆ. ಸಸ್ಯಗಳಿಗೆ ಯೂಶುವಲಿ ಏನ್ ಬೇಕು ಹೇಳಿ, ಅವು ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂಡು ಆಕ್ಸಿಜನ್ ಅನ್ನ ಬಿಡ್ತಾ ಇರ್ತವೆ. ಸೊ ಸಸ್ಯಗಳ ಬೆಳವಣಿಗೆಗೆ ಬೇಕಾಗುವಂತಹ ಅನಿಲಗಳು ಸಿಗೋದಿಲ್ಲ. ಹಾಗಾಗಿ ಬೆಳೆಗಳು, ಕಾಡುಗಳಿಗೆ ವ್ಯಾಪಕ ಹಾನಿಯನ್ನು ಉಂಟು ಮಾಡ್ತಿದೆ. ಇನ್ಹಿಬಿಟ್ ದ ಪ್ಲಾಂಟ್ ಗ್ರೋತ್ ಅಂಡ್ ಕ್ಯಾನ್ ಕಾಸ್ ವೈಡ್ ಸ್ಪ್ರೆಡ್ ಡ್ಯಾಮೇಜ್ ಟು ಕ್ರಾಪ್ಸ್ ಅಂಡ್ ಫಾರೆಸ್ಟ್. ಬೆಳೆಗಳಿಗೆ, ಕಾಡುಗಳಿಗೆ ವ್ಯಾಪಕ ಹಾನಿಯನ್ನು ಉಂಟು ಮಾಡ್ತಿದೆ. ದ್ಯುತಿ ರಾಸಾಯನಿಕ ಹೊಗೆಯು ಲೋಹಗಳು, ಕಟ್ಟಡ ಸಾಮಗ್ರಿಗಳು, ಚಿತ್ರಿಸಿದ ಮೇಲ್ಮೈ ಸವೆತಕ್ಕೆ ಕಾರಣ ಆಗ್ತಿದೆ. ಈ ಫೋಟೋಕೆಮಿಕಲ್ ಸ್ಮಾಗ್ ಅನ್ನೋದು ಕರೋಷನ್ ಆಫ್ ಮೆಟಲ್, ಬಿಲ್ಡಿಂಗ್ ಮಟೀರಿಯಲ್ ಮತ್ತೆ ಪೇಂಟೆಡ್ ಸರ್ಫೇಸ್ ಏನಿದೆಯಲ್ಲ ಇವೆಲ್ಲದರ ಮೇಲೆ ಇಫೆಕ್ಟ್ ಆಗ್ತಿದೆ. ಏನು ನೈಟ್ರೋಜನ್ ಆಕ್ಸೈಡ್ ಬಿಡುಗಡೆ ಆಗ್ತಿದೆ, ಇವು ಏನ್ ಮಾಡುತ್ತೆ, ಕರೋಡ್ ಮಾಡ್ತಾ ಇದಾವೆ. ಅವುಗಳ ಮೇಲೆ ಒಂದು ಕೆಮಿಕಲ್ ರಿಯಾಕ್ಷನ್ ಅನ್ನ ಉಂಟು ಮಾಡಿ ಏನ್ ಮಾಡ್ತಿದ್ದಾವೆ ಹೇಳಿ, ಅವಕ್ಕೆ ಹಾನಿಯನ್ನ ಉಂಟು ಮಾಡ್ತಿದ್ದಾವೆ. ಓಕೆನಾ, ಸರಿ. ಏರ್ ಪೊಲ್ಯೂಟಂಟ್. ಓಕೆ, ವಾಯು ಮಾಲಿನ್ಯಕಾರಕಗಳು ಗಾಳಿಯಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ the substance which accumulates in the air in a high enough concentration that is hazardous to all organisms or to the material exposed to air are called air pollutants. ಗಾಳಿಯ ಹೆಚ್ಚಿನ ಸಾಂದ್ರತೆ ಅಥವಾ ಸಂಗ್ರಹವಾದ ವಸ್ತುಗಳು, ಎಲ್ಲ ಜೀವಿಗಳು, ಅದಕ್ಕೆ ಒಡ್ಡಿಕೊಂಡು ಇರುವಂತಹ ವಸ್ತುಗಳು ಇವೆಲ್ಲದಕ್ಕೂ ಅಪಾಯಕಾರಿಯಾದ್ರೆ ಅಂತವುಗಳನ್ನ ಏನಂತ ಕರಿತೀವಿ ನಾವು, ಮಾಲಿನ್ಯಕಾರಕಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ, ಸೊ ಮಾಲಿನ್ಯಕಾರಕಗಳು ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಯಾವ್ಯಾವ್ದಿದೆ ಚಿತ್ರದಲ್ಲಿ ಕಾಣಿಸ್ತಿದೆ, ಒಂದು ಕಾರ್ಬನ್ ಡೈಆಕ್ಸೈಡ್ ಇದೆ, ಕ್ಲೋರೋಫ್ಲೋರೋ ಕಾರ್ಬನ್ ಇದೆ, ಏನು SO2 ಇದೆ, ನೈಟ್ರೋಜನ್ ಆಕ್ಸೈಡ್ ಇದೆ, H2S ಇದೆ, NO2 ಇದೆ. ಇವೆಲ್ಲ ಏನು ಏರ್ ಪೊಲ್ಯೂಷನ್ ಅನ್ನು ಉಂಟು ಮಾಡುವಂತಹ ಏನು ವಸ್ತುಗಳು ಅಲ್ವಾ, ಅಂತಹ ಕೆಮಿಕಲ್ಗಳು. ಓಕೆ, ದಿಸ್ ಮೇ ಬಿ ಪ್ರೆಸೆಂಟ್ ಆಸ್ ಸಾಲಿಡ್ ಪಾರ್ಟಿಕಲ್, ಲಿಕ್ವಿಡ್ ಡ್ರಾಪ್ಲೆಟ್ ಆರ್ ಗ್ಯಾಸಸ್. ಇವೇನಾಗಿರ್ಬೋದು, ಘನ ಇರ್ಬೋದು, ದ್ರವ ಇರ್ಬೋದು, ಅಥವಾ ಅನಿಲ ರೂಪದಲ್ಲಿ ಇರ್ಬೋದು. ಎಕ್ಸಾಂಪಲ್ ಯಾವುದು, ಮೀಥೇನು, ಕ್ಲೋರೋಫ್ಲೋರೋ ಕಾರ್ಬನ್ನು, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಮೊನಾಕ್ಸೈಡು, ಲೆಡ್, ಇವೆಲ್ಲವೂ ಏನಾಗ್ತಿದೆ ಹೇಳಿ, ಹೆಚ್ಚು 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 ಏನಾಗ್ತಿದೆ, ವಾತಾವರಣಕ್ಕೆ ಸೇರ್ತಾ ಇದೆ. ಅರ್ಥ ಆಯ್ತಾ, ವಾತಾವರಣಕ್ಕೆ ಹೆಚ್ಚು ಹೆಚ್ಚು ಸೇರ್ತಾ ಇದ್ದೇವೆ. ಅದು ಘನ ರೂಪ, ದ್ರವ ರೂಪ ಮತ್ತೆ ಅನಿಲ ರೂಪದಲ್ಲಿ ಇರ್ತವೆ. ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್. ಓಕೆ, monoxides are sources of carbon dioxide, cement production, deforestation, burning of fuel like gasoline, natural gas, oils,
ಕೋಲ್, ವುಡ್. ಸೋರ್ಸಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಯಾವ್ಯಾವುದು? ಇನ್ಕಂಪ್ಲೀಟ್ ಕಂಬಷನ್ ಆಫ್ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್, ಎಸ್ಪೆಷಲಿ ಫ್ಯೂಯಲ್ಸ್. ಓಕೆ, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮೊನಾಕ್ಸೈಡಿನ ಮೂಲಗಳನ್ನು ಹುಡುಕ್ತಾ ಹೋಗ್ತೀನಿ ನಾನೀಗ. ಒಂದು ಸಿಮೆಂಟ್ ಉತ್ಪಾದನೆಯಲ್ಲಿ, ಅರಣ್ಯ ನಾಶ ಆದಾಗ, ಗ್ಯಾಸೋಲಿನ್ಗಳಲ್ಲಿ, ನೈಸರ್ಗಿಕ ಅನಿಲಗಳಲ್ಲಿ, ತೈಲ ಉತ್ಪಾದನೆಯಲ್ಲಿ, ಕಲ್ಲಿದ್ದಲು, ಮರದ ಇಂಧನಗಳು, ದಹನಗಳು, ಇವೆಲ್ಲದರಿಂದ ಏನಾಗ್ತಾ ಇದ್ದಾವೆ? ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತಿದ್ದಾವೆ. ಕಾರ್ಬನ್ ಮೊನಾಕ್ಸೈಡ್ ಯಾವ್ದ್ರಿಂದ? ವಿಷಕಾರಿ ವಾಯು ಮಾಲಿನ್ಯಕಾರಕ ಇದು. ಇವು ಏನು? ಅಪೂರ್ಣ ದಹನ, ವಿಶೇಷವಾಗಿ ಇಂಧನ, ಫ್ಯೂಯಲ್ಸ್, ಪೆಟ್ರೋಲ್ಗಳು, ಇವೆಲ್ಲದ್ರ ಏನಾಗ್ತಿದ್ದಾವೆ ಹೇಳಿ? ಇನ್ಕಂಪ್ಲೀಟ್ ಕಂಬಷನ್ ಏನಾಗ್ತಿದೆ, ಅದರಿಂದ ಉಂಟಾಗ್ತಾ ಇದೆ. ಓಕೆನಾ? ಸೊ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಕಾರ್ಬನ್ ಮೊನಾಕ್ಸೈಡ್ ಅನ್ನ ಮೇನ್ ಆಗಿ ಎಲ್ಲಿ ತಗೊಳ್ತಿದೀವಿ ಅಂದ್ರೆ, ಇವು ಯಾವಾಗ ನಮ್ಮ ಹೆಚ್ಚಿನ 70% ವಸ್ತುಗಳು ಯಾವ್ದ್ರಿಂದ ಆಗಿದೆ ಹೇಳಿ? ಹೈಡ್ರೋಕಾರ್ಬನ್ಗಳು ನಮ್ಮ ಹತ್ರ ಇರೋದು. ಅವು ದಹನ ಆದಾಗ ಕಾರ್ಬನ್ ಡೈಆಕ್ಸೈಡ್ ಒಂದು ಬೈ ಪ್ರಾಡಕ್ಟ್ ಆಗಿ ಅಲ್ವಾ ಸಿಗ್ತಾ ಇರುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಬೇಕೋ ವಾತಾವರಣಕ್ಕೆ, ಅದಕ್ಕಿಂತ ಜಾಸ್ತಿ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಹೋದ್ರೆ ಏನಾಗ್ತಾ ಹೋಗುತ್ತೆ ಅಂದ್ರೆ, ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ ಜಾಸ್ತಿ ಆದ್ರೆ ಏನಾಗುತ್ತೆ? ನಮಗೆ ವಿಷಕಾರಿ ವಸ್ತುಗಳು ಹೆಚ್ಚು ಹೆಚ್ಚು ಏನಾಗುತ್ತೆ? ವಾಯುವಿಗೆ ಸೇರ್ಕೊಳ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ನೆಕ್ಸ್ಟ್ ಸಲ್ಫರ್ ಅಂಡ್ ನೈಟ್ರೋಜನ್, ಗಂಧಕ ಮತ್ತೆ ಸಾರಜನಕ. ನೈಟ್ರೋಜನ್ ಡೈಆಕ್ಸೈಡ್ ಅಂಡ್ ಸಲ್ಫರ್ ಡೈಆಕ್ಸೈಡ್ ಆರ್ ಮೇಜರ್ ಏರ್ ಪೊಲ್ಯೂಟೆಂಟ್. ಯಾವ್ಯಾವ್ದ್ರಿಂದ ಬರ್ತಿದೆ? ಪೆಟ್ರೋಲಿಯಂ ರಿಫೈನರೀಸ್, ಕಂಬಷನ್, ಫಾಸಿಲ್ ಫ್ಯೂಯಲ್ ಲೈಕ್ ಕೋಲ್ ಇನ್ ಪವರ್ ಪ್ಲಾಂಟ್ಸ್. ಏನೇನಾಗ್ತಿದೆ ಇದರಿಂದ? ರೆಸ್ಪಿರೇಟರಿ ಪ್ರಾಬ್ಲಮ್ ಇನ್ಕ್ಲೂಡಿಂಗ್ ಪರ್ಮನೆಂಟ್ ಲಂಗ್ ಡ್ಯಾಮೇಜು, ಆಸಿಡ್ ರೈನು, ಫೋಟೋಕೆಮಿಕಲ್ ಸ್ಮಾಗು, ಕಾಸಸ್ ಬ್ರೀತಿಂಗ್ ಡಿಫೆಕ್ಟ್ ಅಲ್ವಾ? ಸಾರಜನಕ ಮತ್ತೆ ಗಂಧಕದ ಡೈಆಕ್ಸೈಡ್ಗಳು ಪ್ರಮುಖವಾಗಿ ವಾಯು ಮಾಲಿನ್ಯ ಕಾರಕಗಳಾಗಿದ್ದಾವೆ. ಇವುಗಳ ಮೂಲಗಳು ಯಾವ್ಯಾವುದು? ಪೆಟ್ರೋಲಿಯಂ ಸಂಸ್ಕರಣೆಯಲ್ಲಿ, ವಿದ್ಯುತ್ ಸ್ಥಾವರಗಳಲ್ಲಿ, ಕಲ್ಲಿದ್ದಲಿನಂತಹ ಪಳಿಯುಳಿಕೆ ಇಂಧನಗಳ ದಹನಗಳಲ್ಲಿ. ಏನಾಗ್ತಿದೆ? ಶಾಶ್ವತವಾಗಿ ಏನಾಗ್ತಿದೆ? ಶ್ವಾಸಕೋಶಕ್ಕೆ ಹಾನಿ ಆಗ್ತಿದೆ, ಉಸಿರಾಟದ ಸಮಸ್ಯೆ ಬರ್ತಿದೆ, ಆಮ್ಲ ಮಳೆ ಉಂಟಾಗ್ತಿದೆ. ಆಮ್ಲ ಮಳೆಯಿಂದ ಏನಾಗ್ತಿದೆ ಹಾಗಾದ್ರೆ? ಆಮ್ಲ ಮಳೆ ಉಂಟಾಗೋದ್ರಿಂದ ಎಷ್ಟೋ ಕಟ್ಟಡಗಳು, ಈಗ ತಾಜ್ ಮಹಲ್ ಅಲ್ಲಿ ಒಂದು ಬಿರುಕು ಬರ್ತಿದೆ. ತಾಜ್ ಮಹಲ್ಗಳಿಂದ ಅಮೃತ ಶಿಲೆ ಏನಿದೆಯಲ್ಲ, ಆ ಅಮೃತ ಶಿಲೆಯಲ್ಲಿ ಡ್ಯಾಮೇಜ್ ಆಗ್ತಿದೆ. ಅದರ ಒಂದು ಫಿಸಿಕಲ್ ಪ್ರಾಪರ್ಟಿ ಎಲ್ಲ ಚೇಂಜ್ ಆಗ್ತಿದಾವೆ, ಕೆಮಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗ್ತಿದಾವೆ. ಆಸಿಡ್ ರೈನ್ ಇಂದ ಸಸ್ಯಗಳ ಒಂದು ಬೆಳವಣಿಗೆ ಕುಂಠಿತ ಆಗುತ್ತೆ. ಆಸಿಡ್ ರೈನ್ ಹೆಚ್ಚಾದಾಗ ಅದು ಒಂದು ಪೊಲ್ಯೂಟೆಂಟ್ ಆಗಿ ಬಿಹೇವ್ ಮಾಡುತ್ತೆ. ದ್ಯುತಿ ರಾಸಾಯನಿಕ ಹೋಗಿ ಫೋಟೋಕೆಮಿಕಲ್ ಒಂದು ಸ್ಮಾಗ್ ಉಂಟಾಗ್ತಿದೆ. ಇದೆಲ್ಲದು ಉಸಿರಾಟಕ್ಕೆ ತೊಂದರೆ ಆಗ್ತಿದೆ. ಟೋಟಲ್ ಆಗಿ ಏನಾಗ್ತಿದೆ ಹೇಳಿ ನಮಗೆ? ಇವೆಲ್ಲದ್ರಿಂದ ಏನಾಗ್ತಿದೆ? ನಮಗೆ ಹೆಚ್ಚು ಹೆಚ್ಚು ಮಾಲಿನ್ಯಕಾರಕಗಳು ವಾತಾವರಣವನ್ನ ಸೇರಿ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ತೊಂದರೆಯನ್ನ ಮಾಡ್ತಿದ್ದಾವೆ. ಓಕೆ ಓಕೆ ಈ ಪರ್ಟಿಕ್ಯುಲರೇಟ್ ಮ್ಯಾಟರ್ ಕಾಸಸ್ ಯಾವ್ಯಾವ್ದ್ರಿಂದ ಆಗ್ತಿದಾವೆ? ಅದೇ ದಹನ, ನಿರ್ಮಾಣ, ರಸ್ತೆ ಧೂಳು, ವಿದ್ಯುತ್ ಸ್ಥಾವರ, ಕೈಗಾರಿಕೆ, ಅರಣ್ಯ ನಾಶ, ಕೃಷಿ ಚಟುವಟಿಕೆ, ಈ ಎಲ್ಲದ್ರಿಂದ ಏನಾಗ್ತಿದಾವೆ ಹೇಳಿ? ಹೆಚ್ಚು ಹೆಚ್ಚು ಮಾಲಿನ್ಯ, ವಾಯು ಮಾಲಿನ್ಯ ಉಂಟಾಗ್ತಿದಾವೆ. ಓಕೆನಾ? ಓಕೆ, ಗ್ಲೋಬಲ್ ವಾರ್ಮಿಂಗ್. ಓಕೆ, ಜಾಗತಿಕ ತಾಪಮಾನದ ಏರಿಕೆ ಮತ್ತು ಹಸಿರು ಮನೆ ಅನಿಲಗಳು. The gases which are responsible for greenhouse effect are called global warming. Example: water vapor, nitrous oxide, carbon dioxide, methane. Okay. ಗ್ಲೋಬಲ್ ವಾರ್ಮಿಂಗ್ ಅನ್ನೋದನ್ನ ಪದೇ 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 ಕೇಳ್ತಿದೀವಲ್ವಾ? ಏನಾಗುತ್ತೆ ಅಂತ ಗ್ಲೋಬಲ್ ವಾರ್ಮಿಂಗ್ ಆದ್ರೆ? ಒಂದು, ಈಗ ನಮ್ಗೆ ಏನಾಗುತ್ತೆ, ಈಗ ನನಗೆ ಅದರಿಂದ ಏನ್ ಎಫೆಕ್ಟ್ ಆಗುತ್ತೆ ಅಂತ. ಗ್ಲೋಬಲ್ ವಾರ್ಮಿಂಗ್ ಇಂದ ನನ್ನ ಒಂದು ದೈನಂದಿನ ಇದಕ್ಕೆ ಏನು ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಯಾವಾಗ ತಾಪಮಾನ ಜಾಸ್ತಿ ಆಗ್ತಾ ಹೋಗುತ್ತೋ, ಮೊದ್ಲೆಲ್ಲ 30 ಡಿಗ್ರಿ ಇದ್ರೆ ತುಂಬಾ ಸೆಕೆ ಅಂತ ಹೇಳ್ತಿದ್ವಿ. ಇವಾಗ 45, 50, 55 ಡಿಗ್ರಿ ವರೆಗೆ ಸೆಕೆ ಹೋಗ್ತಿದೆ. ಅಂದ್ರೆ ಒಂದು ಹ್ಯೂಮನ್ ಇರ್ಬೋದು, ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಇವೆಲ್ಲ ನೋಡಿ ಎಷ್ಟೋ ಬೇಸಿಗೆಯ ಜಳಕ್ಕೆ ತಾಪ ತಡೆಯಲಾಗದೆ ಸಾಯ್ತಿದ್ದಾರೆ ಅಂತ ಕೇಳ್ತಿದೀವಿ. ನೀರಿರಲ್ಲ,
ಯಾವಾಗ ಹೆಚ್ಚು ಟೆಂಪರೇಚರ್ ಜಾಸ್ತಿ ಆಗುತ್ತೋ ನೀರೆಲ್ಲ ಆವಿಯಾಗಿ ಹೋಗುತ್ತೆ ಅಲ್ವಾ. ಸೊ ಏನಾಗ್ತಿದೆ ಈಗ ನಮ್ಮ ಇವತ್ತಿನ ಸಮಸ್ಯೆ ಏನಂದ್ರೆ, ನಮಗೆ ಏನು ವಾತಾವರಣ ಬೇಕಲ್ಲ ಬದುಕೋಕೆ, ಅದಕ್ಕಿಂತ ಜಾಸ್ತಿ ಸೆಕೆ ಆದ್ರೆ ನಮ್ಗೇನಾಗುತ್ತೆ ಹೇಳಿ, ನಮ್ಮ ಒಂದು ಆ ಸೆಕೆಗೆ ನಮ್ಮ ದೇಹ ಒಗ್ಕೊಳ್ಳೋದೇ ಇಲ್ಲ, ನಮಗಾಗ್ತಿರೋ ಎಫೆಕ್ಟ್. ಇನ್ನೊಂದ್ ಏನಾಗ್ತಿದೆ, ಈ ಹಿಮಾಲಯ ಇರ್ಬೋದು, ಅಂಟಾರ್ಟಿಕಾ ಇರ್ಬೋದು, ಏನ್ ಹಿಮಗಡ್ಡೆಗಳಿದಾವಲ್ಲ, ಇವೆಲ್ಲ ಗ್ಲೋಬಲ್ ವಾರ್ಮಿಂಗ್ ಆದ್ರೆ ಕರಗೋಗ್ತವೆ. ಈ ಕರಗಿದ್ರೆ ಏನಾಗುತ್ತೆ, ಹೆಚ್ಚು ಜಲ ಪ್ರವಾಹ ಆಗುತ್ತೆ. ಜಲ ಪ್ರವಾಹ ಆಗಿ ಆ ಹಿಮ ಗಡ್ಡೆಗಳೆಲ್ಲ ಇದ್ವಲ್ಲ ಅವೆಲ್ಲ ಕರಗು ಹೋಗೋದ್ರಿಂದ ವಾತಾವರಣದಲ್ಲಿ ಮತ್ತೆ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ, ಪ್ರವಾಹಗಳು ಮತ್ತೆ ನೆರೆಗಳು ಬರುತ್ತೆ. ಏನ್ ಹಿಮಾಲಯ ಅನ್ನೋ ಕಲ್ಪನೆ ಇತ್ತಲ್ಲ ಅದೇ ಹೋಗ್ಬಿಡುತ್ತೆ, ಅಟ್ಲಾಂಟಾ. ಅವಾಗ ದಕ್ಷಿಣ ಧ್ರುವ ಉತ್ತರ ಧ್ರುವದಲ್ಲಿ ಜಾಸ್ತಿ ಹಿಮಗಡ್ಡೆಗಳಿದೆ, ಇವೆಲ್ಲ ಕರಗೋದ್ರಿಂದ ಏನಾಗುತ್ತೆ ಹೇಳಿ, ಸಮಭಾಜಕ ವೃತ್ತದ ಕಡೆಗೆ ಏನ್ ಮಾಡುತ್ತೆ, ಎಲ್ಲ ಪ್ರವಾಹ ಬರಕ್ ಸ್ಟಾರ್ಟ್ ಆಗುತ್ತೆ. ಇದು ಒಂದು ಇಫೆಕ್ಟ್. ಇನ್ನೊಂದು ಅಂದ್ರೆ, ನಮಗೆ ಇವತ್ತು ಯಾವ ಟೆಂಪರೇಚರ್ ಅಲ್ಲಿ ಒಂದು ಸಸ್ಯ ಬೆಳಿಬೇಕು, ಒಂದು ಪ್ರಾಣಿ ಇರ್ಬೇಕು, ನಾನ್ ಎಸಿ ಹಾಕೊಳ್ಬಹುದು, ಅಥವಾ ಪ್ರಾಣಿ ಅಥವಾ ಸಸ್ಯಕ್ಕೆ ಅದಾಗೋದೇ ಇಲ್ಲ. ಹೆಚ್ಚು ಹೆಚ್ಚು ನಾವು ಯಾವ್ದನ್ನ ಸೇರಿಸ್ತಿದೀವಿ, ನೈಟ್ರಸ್ ಆಕ್ಸೈಡು, ಕಾರ್ಬನ್ ಡೈಆಕ್ಸೈಡು, ಮೀಥೇನ್, ಇವೆಲ್ಲ ಸೇರ್ಸೋದ್ರಿಂದ ವಾತಾವರಣದ ಏನಾಗ್ತಿದೆ, ಟೆಂಪರೇಚರ್ ಜಾಸ್ತಿ ಆಗ್ತಿದೆ. ಅರ್ಥ ಆಯ್ತಾ? ಒಂದು ವಾತಾವರಣ ಮತ್ತು ಬಿಸಿ ಆಗ್ತಿದೆ. ಏನು ಹಸಿರಾಗಿರ್ಬೇಕು, ತಂಪಾಗಿರ್ಬೇಕು, ಅದು ಆಗ್ತಿಲ್ಲ. ಅದರಿಂದ ಏನಾಗ್ತಿದಾವೆ, ಈ ಗ್ಲೋಬಲ್ ವಾರ್ಮಿಂಗ್ ಉಂಟಾಗ್ತಿದೆ. ಜಾಗತಿಕ ತಾಪಮಾನದಲ್ಲಿ ಏರಿಕೆ ಆಗ್ತಿದೆ. ಪ್ರತಿ ವರ್ಷ 2 ಡಿಗ್ರಿ ಜಾಸ್ತಿ, 3 ಡಿಗ್ರಿ ಜಾಸ್ತಿ ಆಗ್ತಾ ಹೋದ್ರೆ 50 ಡಿಗ್ರಿಗೆ ಬಂದ್ರೆ, ಅಥವಾ ಅದು 50 ಡಿಗ್ರಿಗೆ ಬಂದ್ರೆ ಮನುಷ್ಯ ಬದುಕೋಕೆ ನಮ್ಗೆ ಅದು ಸೂಕ್ತವಾದ ವಾತಾವರಣ ಕ್ರಿಯೇಟೇ ಮಾಡೋದಿಲ್ಲ. 28ರಿಂದ 30-35ರವರೆಗೆ ನಾವು ಬದುಕಬಹುದು. 45-50 ಜಲಕ್ಕೇನೆ ಏನಾಗುತ್ತೆ, ಎಲ್ಲಾ ಪ್ರಾಣಿಗಳು ಉಸಿರಾಡಕ್ಕೂ ನಮ್ಗೆ ಕಷ್ಟ ಆಗೋ ತರ ಆಗುತ್ತೆ, ಬಿಸಿ ಆಗುತ್ತೆ, ಬಿಸಿ ಗಾಳಿ ಬರುತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಗ್ರೀನ್ ಹೌಸ್ ಎಫೆಕ್ಟ್. Most of solar radiation passes through the atmosphere. The Earth's surface radiates heat back towards space. A part of it is trapped by green gases in the Earth atmosphere. This effect maintains the livable temperature on the surface. Okay. ಹಸಿರು ಮನೆ ಪರಿಣಾಮ ಅಥವಾ ಗ್ರೀನ್ ಹೌಸ್ ಎಫೆಕ್ಟ್ ನಾವು ಪದೇ ಕೇಳಿರುವಂತದ್ದು ಇದು. ಓಕೆನಾ? ಹಸಿರು ಮನೆ ಪರಿಣಾಮ ಅಥವಾ ಹೆಚ್ಚಿನ ಸೌರ ವಿಕಿರಣ ಏನಾಗುತ್ತೆ, ವಾತಾವರಣಕ್ಕೆ ಸೂರ್ಯನ ಕಿರಣ ಬಂದಾಗ ಆ ಶಾಖ ಏನಿದೆ, ಆ ಹೀಟ್ ಏನಿದೆಯಲ್ಲ, ಅದು ವಾಪಸ್ ಹೋಗ್ಬೇಕು. ಆದ್ರೆ ಭೂಮಿಯ ಒಂದು ಭಾಗ, ನಮ್ಮ ಹತ್ರ ಇರುವ ಗ್ಯಾಸ್ಗಳೆಲ್ಲ ಇದಾವಲ್ಲ, ಈ ನೈಟ್ರೋಜನ್ ಇರ್ಬೋದು, ಇವೆಲ್ಲ ಇರಬಹುದು, ಇವೆಲ್ಲ ಏನಾಗ್ತವೆ, ಸ್ವಲ್ಪ ಪ್ರಮಾಣದ ಒಂದು ಶಾಖನ ಹಂಗೆ ಹಿಡಿದಿಟ್ಕೊಳ್ತವೆ. ಯಾವುದು, ಈ ಮೀಥೇನ್ ಇರ್ಬೋದು, ನೈಟ್ರೋಜನ್ ಆಕ್ಸೈಡ್, ಇವು ಏನ್ ಮಾಡ್ತವೆ, ಭೂಮಿಯ ಒಂದು ತಾಪಮಾನವನ್ನು ಹೆಚ್ಚು ಮಾಡುತ್ತವೆ. ಭೂಮಿಗೆ ವಾಸಯೋಗ್ಯ ತಾಪಮಾನವನ್ನು ನಿರ್ಮಿಸ್ತಾ ಇರುತ್ತೆ. ಅದನ್ನ ಏನ್ ಮಾಡ್ತವೆ, ನಿರ್ಮಿಸದೆ ಇರೋ ಹಂಗೆ ಮಾಡ್ತಾ ಹೋಗ್ತವೆ. ಅದನ್ನೇ ಏನಂತ ಕರಿತೀವಿ, ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಪರಿಣಾಮ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸೊ ಈ ವಾತಾವರಣಕ್ಕೆ ಶಾಖ ಇತ್ತಲ್ಲ, ಅದು ಓಝೋನ್ ಲೇಯರ್ ಮೂಲಕ ಬಂದು ಈ ಓಝೋನ್ ಲೇಯರ್ ಡೆಪ್ಲಿಕೇಶನ್ ಇಂದ ಆಗೋದೇನು ಅಂದ್ರೆ, ಈ ಶಾಖ ವಾಪಸ್ ಬಾಹ್ಯಾಕಾಶಕ್ಕೆ ಹೋಗದೆ ಸ್ವಲ್ಪ ಪ್ರಮಾಣದಲ್ಲಿ ಇಲ್ಲೇ ಉಳಿಯುತ್ತೆ. ಆ ಟ್ರ್ಯಾಪ್ ಅನ್ನ ಈ ಗ್ರೀನ್ ಹೌಸ್ ಗ್ಯಾಸಸ್ ಮಾಡ್ಕೊಳ್ಳೋದು, ಅವು ಟ್ರ್ಯಾಪ್ ಮಾಡುತ್ತೆ ಸ್ವಲ್ಪ ಶಾಖನ, ಅದನ್ನ ಪುನಃ ಭೂಮಿ ಕೊಟ್ಬಿಡುತ್ತೆ. ಆ ಭೂಮಿಗೆ ಕೊಡೋದ್ರಿಂದ ಏನಾಗುತ್ತೆ, ನಮ್ಮ ತಾಪಮಾನ ಹೆಚ್ಚಾಗುತ್ತೆ. ನ್ಯಾಚುರಲ್ ಆಗಿ ಒಂದು ಗ್ರೀನ್ ಹೌಸ್ ಇಫೆಕ್ಟ್ ಆಗ್ತಾ ಇರುತ್ತೆ. ಬಟ್ ಹ್ಯೂಮನ್ ಎನ್ಹಾನ್ಸ್ಡ್ ಗ್ರೀನ್ ಹೌಸ್ ಇಫೆಕ್ಟ್ ಅಂದ್ರೆ, ನಾವು ಕೊಡ್ತಿರುವಂತಹ ಮೀಥೇನು, ಕ್ಲೋರೋಫ್ಲೋರೋ ಕಾರ್ಬನ್, ನೈಟ್ರೋಜನ್ ಆಕ್ಸೈಡ್, ಈ ಎಲ್ಲದ್ರಿಂದ ಏನಾಗ್ತಿದೆ, ಗ್ರೀನ್ ಹೌಸ್ ಇಫೆಕ್ಟ್ ಮತ್ತು ಜಾಸ್ತಿ ಆಗ್ತಿದೆ. ಓಕೆ, ಮೆಜರ್ಮೆಂಟ್ ಏನು ಅಂತ. ಓಕೆ, ಪೆಟ್ರೋಲ್ ಮತ್ತೆ ಡೀಸೆಲ್ ಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಶುದ್ಧ ಇಂಧನಗಳನ್ನ ಬಳಸಬೇಕು. ಓಕೆ, ಸೀಸ ಲೆಡ್ ಇಲ್ಲದೆ ಇರುವಂತಹ ಪೆಟ್ರೋಲ್ ಗಳನ್ನ ಬಳಸೋಣ. ಇನ್ನೊಂದು,
ಪ್ರಾಪರ್ ವೇಸ್ಟ್ ಮ್ಯಾನೇಜ್ಮೆಂಟ್. ಕಸ ಇದ್ರೆ ಈಗ ಎಲ್ಲ ಮುನ್ಸಿಪಾಲಿಟಿಗಳು ಎಲ್ಲ ಬರ್ತಿದಾವಲ್ವಾ, ನೀಟಾಗಿ ನಾವ್ ಏನ್ ಮಾಡ್ಬೇಕು, ತ್ಯಾಜ್ಯವನ್ನ, ಹಸಿ ಕಸ ಬೇರೆ ಒಣ ಕಸ ಬೇರೆ, ಈ ತರ ಈಗ ಕಾನ್ಸೆಪ್ಟ್ ಬಂದಿದೆ. ಪ್ಲಾಸ್ಟಿಕ್ ಗಳನ್ನ ಬಳಸಬಾರ್ದು, ಡಿಗ್ರೇಡೇಬಲ್ ಪ್ಲಾಸ್ಟಿಕ್ ಗಳನ್ನೇ ಯೂಸ್ ಮಾಡ್ಬೇಕು. ಸಾರ್ವಜನಿಕ ನೈರ್ಮಲ್ಯವನ್ನ ಕಾಪಾಡ್ಬೇಕು. ಇನ್ನೊಂದು ಸಾರಿಗೆ ಅಥವಾ ಕಾರ್ಪೋಲಿಂಗ್ ನ ಬಳಕೆ ಹೆಚ್ಚು ಹೆಚ್ಚು ನಾವು ಏನ್ ಮಾಡ್ಬೇಕು ಹೇಳಿ, ಈಗ ಮೆಟ್ರೋ ಇದ್ರೆ ಮೆಟ್ರೋನ ಯೂಸ್ ಮಾಡ್ಬೇಕು ಅಲ್ವಾ. ಯಾವ್ಯಾವ್ದು ಸಾರ್ವಜನಿಕ ವಾಹನಗಳಿದಾವೆ, ಸಾರಿಗೆ ಇದೆ, ಅವುಗಳನ್ನೇ ಬಳಕೆ ಮಾಡಿ. ನಮ್ಮದೇ ಏನು ಪರ್ಸನಲ್ ವೆಹಿಕಲ್ಸ್ ಅನ್ನ ಬಳಸಿ ನಾವು ವಾಯು ಮಾಲಿನ್ಯವನ್ನ ಆಡ್ ಮಾಡ್ತಾ ಇದ್ದೀವಿ. ಎಷ್ಟೋ ದೇಶಗಳಿಗೆ ಏನ್ ಮಾಡ್ತಿದಾವೆ ಅಂದ್ರೆ, ಎಲ್ಲರಿಗೂ ಹತ್ರ ಇರುವಂತ ಜಾಗಗಳಿಗೆಲ್ಲ ಸೈಕಲ್ ಗಳನ್ನೇ ಯೂಸ್ ಮಾಡ್ತಿದಾವೆ. ಎಷ್ಟೋ ಕ್ಯಾಂಪಸ್ಗಳು ಸೈಕಲ್ ಗಳನ್ನ ಕೊಡ್ತಿದಾವೆ, ಯಾಕಂದ್ರೆ ವಾಯು ಮಾಲಿನ್ಯವನ್ನ ತಡೆಯೋಕೆ ಅಂತ. ಇವೆಲ್ಲವನ್ನ ನಾವು ಮೆಜರ್ ತಗೊಂಡ್ರೆ, ಆಮೇಲೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ವಾತಾವರಣಕ್ಕೆ ಪೊಲ್ಯೂಷನ್ ಬರ್ದೇ ಇರೋ ತರ ನಾವು ಕಾಪಾಡ್ಕೊಳ್ಬೇಕು. ಓಕೆ, ವಾಟರ್ ಪೊಲ್ಯೂಷನ್ ಅಂದ್ರೆ ಏನು ಅಂತ ನೋಡೋಣ. ಇಟ್ ಈಸ್ ಪರಿಚಯ ಜಲಮಾಲಿನ್ಯ ಅಂದ್ರೆ ಏನಂದ್ರೆ, ಹಾನಿಕಾರಕ ತ್ಯಾಜ್ಯಗಳಿಂದ ಜಲದ ಮೂಲಗಳು ಕಲುಷಿತ ಆಗ್ತಿದವೆ. ವಾಟರ್ ಪೊಲ್ಯೂಷನ್ is the contamination of water bodies with the harmful waste causes ನಗರೀಕರಣ, ಅರ್ಬನೈಸೇಷನ್, ಇಂಡಸ್ಟ್ರೀಸ್, ಕೈಗಾರಿಕೆಗಳು, ಅಗ್ರಿಕಲ್ಚರ್, ಕೃಷಿ ಮತ್ತು ಧಾರ್ಮಿಕ ಆಚರಣೆಗಳು. ಓಕೆನಾ. ಇನ್ನೊಂದು ಸೋಷಿಯಲ್ ಪ್ರಾಕ್ಟೀಸಸ್, ಸಾಮಾಜಿಕ ಆಚರಣೆಗಳು. ಈಗ ಯಾವ್ದೋ ನೀರಿರುತ್ತೆ, ಅದಕ್ಕೆ ನಾವೇನ್ ಮಾಡ್ತಿದೀವಿ, ಹೂ ಹಾಕ್ತಿದೀವಿ, ಏನೋ ಒಂದು ತೆಂಗಿನಕಾಯಿಯನ್ನ ಹಾಕ್ತಿದೀವಿ, ಅಂದ್ರೆ ಧಾರ್ಮಿಕ ಆಚರಣೆಗಳು. ಕೃಷಿ ತ್ಯಾಜ್ಯಗಳು ಅಂದ್ರೆ, ಈಗ ನಾವು ರಾಸಾಯನಿಕ ಗೊಬ್ಬರವನ್ನ ಯೂಸ್ ಮಾಡ್ತಿದೀವಿ, ಅದಕ್ಕೆ ನೀರ್ ಹಾಕ್ತಿದೀವಿ, ಆ ನೀರಿಗೆ ಏನ್ ಸೇರ್ತಿದೆ ಹೇಳಿ, ರಾಸಾಯನಿಕಗಳು ಸೇರ್ತಿದೆ. ನಗರೀಕರಣ, ಅರ್ಬನೈಸೇಷನ್ ಆಗ್ತಿದೆ. ನಾವು ತ್ಯಾಜ್ಯ ವಿಲೇವಾರಿಯ ವೇಸ್ಟ್ ಮ್ಯಾನೇಜ್ಮೆಂಟ್ ನಮ್ಗೆ ಗೊತ್ತಿಲ್ಲ. ಈ ಎಲ್ಲದರಿಂದ ಏನಾಗ್ತಿದೆ, ಕೈಗಾರಿಕೆಗಳು ಬಿಡುವಂತಹ ಏನು ತ್ಯಾಜ್ಯಗಳೆಲ್ಲ ಹೋಗಿ ನದಿಗೂ ಅಥವಾ ಸಮುದ್ರಕ್ಕೆ ಸೇರ್ತಿದಾವೆ. ಸಾಮಾಜಿಕ ಆಚರಣೆಗಳು ಅದೇ ಅನ್ನಲ್ಲ, ನಾವು ಹೆಚ್ಚು ಸೋಷಿಯಲ್ ಪ್ರಾಕ್ಟೀಸ್, ರಿಲಿಜಿಯಸ್ ಪ್ರಾಕ್ಟೀಸ್. ಈಗ ಗಂಗಾ ನದಿ ಇದ್ರೆ ಅದಕ್ಕೆ ಹೆಣಗಳನ್ನ ಹಾಕೋದು. ಇವೆಲ್ಲದ್ರಿಂದ ಏನಾಗ್ತಿದಾವೆ ಹೇಳಿ, ನಮಗೆ ಮಾಲಿನ್ಯ ಉಂಟಾಗ್ತಿದಾವೆ. ಓಕೆ ಓಕೆ ಯಾವ್ಯಾವ್ದು ಅಂತ ನೋಡಿ. ಡಿಟರ್ಜೆಂಟ್ ಗಳನ್ನ ಜಾಸ್ತಿ ಯೂಸ್ ಮಾಡೋದು. ಓಕೆನಾ. ಸೊ ಡಿಟರ್ಜೆಂಟು ಕೆಮಿಕಲಿ ಡಂಪ್ಡ್ ಬೈ ಹಾಸ್ಪಿಟಲ್ ಅಲ್ವಾ, ಆಸ್ಪತ್ರೆಗಳಲ್ಲಿ ಎಸೆಯುವಂತವು. ಇನ್ನೊಂದು ಹರ್ಬಿಸೈಡ್, ಕೀಟನಾಶಕಗಳು. ಇನ್ನೊಂದು ಕಳೆನಾಶಕಗಳು. ಗಂಗಾ ನದಿಯ ತ್ಯಾಜ್ಯವನ್ನ ನೋಡಿದ್ರೆ, ಹೆಚ್ಚು ನದಿಗಳು ಎಲ್ಲಾ ಒಂದು ಪ್ರಮುಖ ಪಟ್ಟಣಗಳೇನಿದಾವೆ ವಿಶ್ವದಲ್ಲಿ, ಎಲ್ಲಾ ನದಿಯ ಒಂದು ಇದ್ರ ಮೇಲೆ ಆಗಿರೋದು ಅಲ್ವಾ, ರಿವರ್. ಈಗ ಯಮುನಾ ನದಿಯಲ್ಲಿ ಏನಾಗಿದೆ, ಆಗ್ರಾ ಆಗಿದೆ. ಹಂಗೆ ಪ್ರಮುಖ ಪಟ್ಟಣಗಳೆಲ್ಲ ನದಿಯ ದಂಡೆ ಮೇಲೆ ಆಗಿದ್ದಾವೆ. ಅವುಗಳಲ್ಲಿರುವಂತ ತ್ಯಾಜ್ಯಗಳೇನಿದಾವೆ, ಅವನ್ನೆಲ್ಲ ತಗೊಂಡೋಗಿ ಏನ್ ಮಾಡ್ತಿದೀವಿ, ನಾವು ನದಿಗಳಿಗೆ ಸೇರಿಸ್ತಿದೀವಿ. ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಹಾನಿಕಾರಕ ವಸ್ತುಗಳು ಹೋಗ್ತಿದಾವೆ. ಅದರಿಂದ ಏನಾಗ್ತಿದಾವೆ, ಜಲಚರಗಳು ಉಸಿರುಕಟ್ಟು ಸಾಯ್ತಿದಾವೆ, ಸಸ್ಯಗಳ ಬೆಳವಣಿಗೆ ಕುಂಠಿತ ಆಗ್ತಿದಾವೆ. ಹೆಚ್ಚು ಹೆಚ್ಚು ಏನ್ ಜಲಚರ ಪ್ರಾಣಿಗಳಿದಾವೆ, ಅವುಗಳೇನಾಗ್ತಿದಾವೆ ಹೇಳಿ, ಈ ಪೊಲ್ಯೂಟಂಟ್ ಇಂದ ಸಾಯ್ತಿದ್ದಾವೆ. ಇನ್ನೊಂದು ಸ್ಟೋರಿ ನೀವು ಕೇಳಿರ್ಬೋದು. ಜಪಾನ್ನಲ್ಲಿ ಹುಟ್ಟುವ ಮಕ್ಕಳಿಗೆಲ್ಲ, ಮಕ್ಕಳಿದ್ವು, ಅವಕ್ಕೆಲ್ಲ ಮಕ್ಕಳಿಗೆ ಏನು ನೀರನ್ನ ಕುಡಿಸ್ತಿದ್ರಲ್ಲ, ಈ ರೋಗ ಏನಾಗ್ತಿತ್ತು ಅಂದ್ರೆ, ಅವರಲ್ಲಿ ಲೆಡ್ ಮತ್ತೆ ಮರ್ಕ್ಯೂರಿ ಪ್ರಮಾಣ ಜಾಸ್ತಿ ಕಾಣಿಸ್ತಿತ್ತು. ಯಾಕೆ ಅಂತ ನೋಡಿದ್ರು, ಆ ನದಿಯ ನೀರಿಗೆ ಮರ್ಕ್ಯೂರಿ ಸೇರ್ತಿತ್ತು. ಇದನ್ನ ಏನ್ ಫಿಶ್ ಅನ್ನ ತಗೊಂಬಂದ್ ತಿಂತಿದ್ರಲ್ಲ, ಆ ಒಂದು ಜನರಿಗೆ ಈ ಮಿನಮಾಟ ಅನ್ನೋ ರೋಗ ಬರ್ತಿತ್ತು. ಅಂದ್ರೆ ಅವರ ಬಾಡಿಯಲ್ಲಿ ಮರ್ಕ್ಯೂರಿ ಪ್ರಮಾಣ, ಲೆಡ್ ಪ್ರಮಾಣ ಜಾಸ್ತಿ ಆಗಿ ಆ ಪ್ರಮಾಣ ಜಾಸ್ತಿ ಆಗ್ತಿತ್ತಲ್ಲ, ಅದರಿಂದಾಗಿ ಅವರ ಡೆತ್ ಆಗ್ತಿತ್ತು. ಮಿನಮಾಟ ಅಂತ ರೋಗ. ಅಂದ್ರೆ ಹೆಚ್ಚು ಹೆಚ್ಚು ವಾಟರ್ ಪೊಲ್ಯೂಟೆಂಟ್ಗಳು ಏನು ನದಿಗೆ ಸೇರ್ತಿದಾವಲ್ಲ, ನದಿಗೆ ಸೇರಿರೋದನ್ನ ನಾವು ಕನ್ಸ್ಯೂಮ್ ಮಾಡ್ತಿದೀವಿ. ನಮ್ಗೆ ಏನ್ ಬರ್ತಿದೆ, ಎಲ್ಲ ರೋಗಗಳು ಬರ್ತಿದಾವೆ. ಕೀಟನಾಶಕ, ಕಳೆನಾಶಕ ಎಲ್ಲ ಹೊಡಿತಿದೀವಿ. ಇವೆಲ್ಲದ್ರಿಂದ ಏನಾಗ್ತಿದಾವೆ ನಮ್ಗೆ ಹೇಳಿ, ನಮ್ಮ ಒಂದು ನೀರೇನಿದೆಯಲ್ಲ ಅದನ್ನ ನಾವು ಶುದ್ಧ ಮಾಡ್ತಿಲ್ಲ, ಮತ್ತು ಪೊಲ್ಯೂಟ್ ಮಾಡ್ತಿದೀವಿ. ಗಂಗಾ ಇಸ್ ಒನ್ ಆಫ್ ದ 10 ಮೋಸ್ಟ್ ಎಂಡೇಂಜರ್ಡ್ ರಿವರ್ಸ್ ಇನ್ ವರ್ಲ್ಡ್. ವಿಶ್ವದ ಅತ್ಯಂತ ಅಳಿವಿನಂಚಿನಲ್ಲಿರುವಂತಹ ನದಿಗಳಲ್ಲಿ ಗಂಗಾ ನದಿನೂ ಒಂದು. ಅದಕ್ಕೆ ನಮಾಮಿ ಗಂಗಾ ಅಂತ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ಈ ಗಂಗಾ ನದಿಯನ್ನ ಶುದ್ಧೀಕರಣ ಮಾಡ್ಬೇಕು ಅನ್ನೋದೊಂದು ಗೌರ್ಮೆಂಟಿನ ಪ್ರಾಜೆಕ್ಟ್.
ಯಾಕೆ ಅಂದ್ರೆ ಗಂಗಾ ನದಿಗೆ ಹೆಣಗಳನ್ನ ಎಸಿತಾ ಇದ್ದಾರೆ, ರಾಸಾಯನಿಕಗಳು ಹೋಗ್ತಾ ಇದ್ದಾವೆ. ಈ ಏನು ಅದರ ಹತ್ರ ಇರುವಂತಹ ಇಂಡಸ್ಟ್ರಿಯಿಂದ ಅದಕ್ಕೆ ಏನಾಗ್ತಿದಾವೆ ಹೇಳಿ, ಅದಕ್ಕೆ ಪೊಲ್ಯೂಟೆಂಟ್ ಎಲ್ಲ ಆಡ್ ಆಗ್ತಿದಾವೆ, ಗಾರ್ಬೇಜಸ್ ಹೋಗ್ತಿದಾವೆ, ಏನಿದ್ರು ಎಸ್ದು ಬಿಡೋದು, ಚರಂಡಿ ವ್ಯವಸ್ಥೆ ಇಲ್ಲ, ನಾವು ಕಸಗಳನ್ನ ವಿಲೇವಾರಿ ಮಾಡೋದ್ರಲ್ಲಿ ನಾವು ತಪ್ಪು ಮಾಡ್ತಿದೀವಿ, ಎಲ್ಲದ್ರಿಂದ ವಾಟರ್ ಪೊಲ್ಯೂಷನ್ ಆಗ್ತಿದೆ. ಓಕೆ, ಇಫೆಕ್ಟ್ ಆಫ್ ಪೊಲ್ಯೂಷನ್ ಆನ್ ಗಂಗಾ, ಇದೊಂದು ನಮ್ಮ ದೇಶದಲ್ಲಿ ಹೆಂಗ್ ಆಗ್ತಿದೆ ಅಂತ ನೋಡಕ್ಕೆ ಅಂತ ನಾನು ಈ ಕಾನ್ಸೆಪ್ಟ್ ಅನ್ನ, ಯೂಶುವಲಿ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಅವು ನದಿಯ ದಂಡೆ ಮೇಲೆ ಹರಿಯುವಂತ ಪಟ್ಟಣಗಳಿದ್ರೆ ಕಸ, ಸಂಸ್ಕರಿಸಿದ ಒಳಚರಂಡಿ, ಮೃತದೇಹ ಅಥವಾ ಇನ್ನು ಹಾನಿಕಾರಕ ವಸ್ತು ನೇರವಾಗಿ ನದಿಗೆ ಸೇರ್ತಿದೆ. ಇದರಿಂದ ಸಸ್ಯಗಳ ಬೆಳವಣಿಗೆನೂ ಕುಂಠಿತ ಆಗ್ತಿದೆ, ಜಲಚರಗಳು ಉಸಿರುಕಟ್ಟು ಸಾಯ್ತಾ ಇದ್ದಾವೆ. ಅದಕ್ಕಾಗಿ ಗಂಗಾ ನದಿಯನ್ನ ಶುದ್ಧೀಕರಣ ಮಾಡುವಂತ ಕಾರ್ಯ ಸರ್ಕಾರ ಮಾಡ್ತಿದೆ. ಅಂದ್ರೆ ಟೌನ್ಸ್ ಅಥವಾ ಸಿಟೀಸ್ ಅಲ್ಲಿ ವಿಚ್ ದ ರಿವರ್ ಫ್ಲೋಸ್ ಥ್ರೂ ಅ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಗಾರ್ಬೇಜ್, ಅನ್ಟ್ರೀಟೆಡ್ ಸ್ವೇಜಸ್, ಡೆಡ್ ಬಾಡೀಸ್ ಅಂಡ್ ಮೆನಿ ಅದರ್ ಹಾರ್ಮ್ಫುಲ್ ಥಿಂಗ್ಸ್ ಡೈರೆಕ್ಟ್ಲಿ ಇನ್ ಟು ದ ರಿವರ್ಗೆ ಹೋಗಿ ಸೇರ್ತಿದ್ದಾವೆ. ಈ ಎಲ್ಲದ್ರಿಂದ ಏನಾಗ್ತಿದಾವೆ ಹೇಳಿ, ಈ ಎಲ್ಲದ್ರಿಂದ ಗಂಗಾ ನದಿ ಏನಾಗ್ತಿದೆ, ಮಾಲಿನ್ಯ ಆಗ್ತಿದೆ. ಓಕೆ, ನಾವೇನ್ ಮಾಡ್ಬೋದು ಹಂಗಂದ್ರೆ, ನಮ್ಮ ಹತ್ತಿರದಲ್ಲಿರುವಂತಹ ನದಿ ಇರ್ಬೋದು, ಹೊಳೆ ಇರ್ಬೋದು, ಸರೋವರ ಇರ್ಬೋದು, ಇವೆಲ್ಲವನ್ನ ನಾವು ಶುದ್ಧವಾಗಿ ಇಟ್ಕೋಬೇಕು. ನಮ್ಮ ಮನೆಯಲ್ಲಿರುವ ಹೆಚ್ಚೆಚ್ಚು ನಾವು ಡಿಟರ್ಜೆಂಟ್ ಗಳನ್ನ ಯೂಸ್ ಮಾಡ್ತಿದೀವಿ. ಈ ಡಿಟರ್ಜೆಂಟ್ಗಳು ನಾನ್ ಬಯೋಡಿಗ್ರೇಡೇಬಲ್, ಇವು ಏನ್ ಮಾಡೋದಿಲ್ಲ ಹೇಳಿ, ಇವು ನೀರಿನಲ್ಲಿ ಏನಾಗೋದಿಲ್ಲ, ಡಿಗ್ರೇಡೇಷನ್ ಆಗೋದಿಲ್ಲ, ವಿಘಟನೆ ಆಗೋದೇ ಇಲ್ಲ. ಇವು ನಾವು ಫ್ಯಾನ್ಸಿ ಡಿಟರ್ಜೆಂಟ್ ಅನ್ನ ತಗೊಳ್ತೀವಿ, ಹೊಸ ಹೊಸ ಡಿಟರ್ಜೆಂಟ್ ಗಳೇ ಬರ್ತಿದಾವೆ. ನಾರ್ಮಲ್ ಕಾರ್ಬನ್ ಚೈನ್ ಗಿಂತ ಇವೇನಾಗ್ತಿದಾವೆ, ಕಾರ್ಬನ್ ಚೈನ್ ಇದು ಏನೋ ಚೈನ್ಗಳು ಜಾಸ್ತಿ ಆಗ್ತಿದಾವೆ. ಅಂದ್ರೆ ರೆಗ್ಯುಲರ್ ಒಂದು ಸ್ಟ್ರೇಟ್ ಚೈನ್ಗಿಂತ ಅದಕ್ಕೆ ಬೇರೆ ಬೇರೆ ಚೈನ್ಗಳು ಕಾರ್ಬನಿಗೆ ಬರ್ತಿದಾವೆ ಅಲ್ವಾ. ಹಂಗಾಗಿ ಏನಾಗ್ತಿದೆ, ಆ ಚೈನ್ ಅನ್ನ ಬ್ರೇಕ್ ಮಾಡಕ್ಕೆ ಸೂಕ್ಷ್ಮಾಣು ಜೀವಿಗಳಿಗೆ ಕಷ್ಟ ಆಗ್ತಿದೆ. ಹಂಗಾಗಿ ಡಿಟರ್ಜೆಂಟ್ ಗಳನ್ನ ಜಾಸ್ತಿ ಜಾಸ್ತಿ ಯೂಸ್ ಮಾಡ್ತಿದ್ದೀರಾ. ಓಕೆ, ಹಂಗಾಗಿ ಅದನ್ನು ಕಡಿಮೆ ಮಾಡ್ಬೇಕು. ಗಾರ್ಬೇಜ್ ಅನ್ನ ನೀರಿಗೆ ಎಸೆಯೋದು, ಸಿಕ್ಕಿದೆಲ್ಲ ನೀರಿಗೆ ಎಸೆಯೋದು, ಅಥವಾ ಕೆಮಿಕಲ್ ಅನ್ನ ಎಸೆಯೋದು, ಅವನ್ನೆಲ್ಲ ಏನ್ ಮಾಡ್ಬೇಕು, ನೀಟಾಗಿ ತ್ಯಾಜ್ಯ ವಿಲೇವಾರಿ ಅನ್ನೋ ಕಾನ್ಸೆಪ್ಟ್ ಅನ್ನ ನಾವ್ ಇವತ್ತಿನಿಂದ ಬೆಳೆಸ್ಕೊಂಡ್ರೆ ಏನಾಗೋದಿಲ್ಲ, ಇಂತಹ ಎಫೆಕ್ಟ್ ಏನಿದೆ ವಾಟರ್ ಪೊಲ್ಯೂಷನ್ ನಮ್ ಕಡೆಯಿಂದ ತಡಿಬಹುದು. ಓಕೆ, ಕುಡಿಯೋ ನೀರು, ವಾಟರ್ ವಿಚ್ ಇಸ್ ಸೂಟೇಬಲ್ ಫಾರ್ ಡ್ರಿಂಕಿಂಗ್. ಓಕೆ, ದ ಪೋರ್ಟೇಬಲ್ ವಾಟರ್ ಈಸ್ ಫ್ರೀ ಫ್ರಮ್ ಆಲ್ ಕಂಟಾಮಿನೆಂಟೆಡ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ. ಯಾವುದು ವಿಚ್ ಇಸ್ ನಾಟ್ ಪೋರ್ಟೇಬಲ್ ಆರ್ ಫಿಟ್, ಅದನ್ನ ರಾ ವಾಟರ್ ಅಂತ ಕರಿತೀವಿ. ಕುಡಿಯೋಕೆ ಯೋಗ್ಯವಾಗದಿರುವಂತಹ ನೀರನ್ನ ಕಚ್ಚಾ ನೀರು ಅಂತ ಕರಿತೀವಿ. ಕುಡಿಯೋಕೆ ಯೋಗ್ಯವಾಗಿರುವಂತಹ ನೀರನ್ನ ಏನಂತ ಕರಿತೀವಿ ಹೇಳಿ, ಕುಡಿಯುವ ನೀರು ಅಂತ ಕರಿತೀವಿ. ಅದು ಕಂಟಾಮಿನೆಂಟು ಅಥವಾ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ. ಎಷ್ಟೋ ನಮಗೆ ಕಾಯಿಲೆಗಳು ನೀರಿನಿಂದ ಬರುತ್ತೆ, ಡಯೇರಿಯಾ ಹೌದು, ಜಾಯಿಂಟಿಸ್ ಹೌದು, ಇವೆಲ್ಲ ನೀರಿನಿಂದ ಬರುವಂತಹ ರೋಗಗಳು. ಹಾಗಾಗಿ ಯಾವತ್ತು ಕುಡಿಯುವ ನೀರು ಶುದ್ಧವಾಗಿ ಇರಬೇಕು ಅಂತ. ಬಾಯ್ಲಿಂಗ್ ವಾಟರ್, ಇದು ನೀರಿನಿಂದ ಹರಡುವ ರೋಗಗಳಿಂದ ನಮ್ಮನ್ನ ರಕ್ಷಿಸುತ್ತೆ. ಬಾಯ್ಲಿಂಗ್ ವಾಟರ್ ಕಿಲ್ಸ್ ಮೈಕ್ರೋಬ್ಸ್, ಇಟ್ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ವಾಟರ್ ಬೋರ್ನ್ ಡಿಸೀಸಸ್. ಇದೇನ್ ಮಾಡೋದಿಲ್ಲ ಹೇಳಿ, ಶೋಧಿಸೋದು ಮತ್ತೆ ಕುದಿಸೋದ್ರಿಂದ ಹರಡುವ ರೋಗಗಳನ್ನ ತಪ್ಪಿಸುತ್ತೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಫಿಲ್ಟ್ರೇಷನ್. ಇದನ್ನ ನಾವು ಫಿಲ್ಟ್ರೇಷನ್ ಇಸ್ ದ ಪ್ರಾಸೆಸ್ ಆಫ್ ಸಪರೇಷನ್ ಆಫ್ ಸಸ್ಪೆಂಡೆಡ್ ಸಾಲಿಡ್ ಮ್ಯಾಟರ್ ಫ್ರಮ್ ದ ಲಿಕ್ವಿಡ್. ಎಲ್ಲಾ ಕಚ್ಚಾ ವಸ್ತುಗಳನ್ನ ಏನ್ ಮಾಡ್ತೀವಿ, ನಾವು ತೆಗಿತೀವಿ. ಯಾವುದರಿಂದ ತೆಗಿತೀವಿ, ನೀರಿನಿಂದ ತೆಗೆದು ಅದನ್ನ ಕುಡಿಯಲು ಯೋಗ್ಯವಾಗಿರುವಂತಹ ನೀರನ್ನಾಗಿ ಮಾಡ್ತೀವಿ. ನೀರಲ್ಲಿ ನ್ಯಾಚುರಲ್ ಮಿನಿರಲ್ ಏನಿರ್ಬೇಕು ಅದನ್ನ ಬಿಟ್ಟು ಉಳಿದಿದ್ದು ಇರದೇ ಇರೋ ಹಾಗೆ ಮಾಡ್ತೀವಿ. ಓಕೆ, ಕ್ಲೋರಿನೇಷನ್ ಅಂತ ಬ್ಲೀಚಿಂಗ್ ಪೌಡರ್ನ ಸೇರಿಸುವ ಮೂಲಕ ಏನ್ ಮಾಡ್ತೀವಿ,
ವಿಚ್ ಯೂಸ್ ಟು ಕಿಲ್ ಬ್ಯಾಕ್ಟೀರಿಯಾಸ್ ಅಂಡ್ ಮೈಕ್ರೋಬ್ಸ್ ಇನ್ ಟ್ಯಾಪ್ ವಾಟರ್. ಸೂಕ್ಷ್ಮ ಜೀವಿಗಳನ್ನ ಬ್ಲೀಚಿಂಗ್ ಪೌಡರ್ ನ ಸೇರಿಸುವ ಮೂಲಕ ಏನ್ ಮಾಡ್ತೀವಿ, ಸೂಕ್ಷ್ಮ ಜೀವಿಗಳನ್ನ ಕೊಲ್ಲಲು ಬಳಸ್ತೀವಿ ನಾವು. ಇದರಿಂದ ಏನಾಗುತ್ತೆ, ನಮಗೆ ವಾಟರು ಶುದ್ಧಿ ಆಗುತ್ತೆ. ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನೇನನ್ನ ಕಲಿತ್ವಿ ಅಂದ್ರೆ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಏರ್ ಅಲ್ಲಿರುವಂತಹ ಯಾವ ಕೆಮಿಕಲ್ಗಳಿಂದಾಗಿ ಏರ್ ಪೊಲ್ಯೂಷನ್ ಆಗ್ತಿದಾವೆ, ನ್ಯಾಚುರಲ್ ಆಗಿ ಯಾವುದು, ಮ್ಯಾನ್ ಮೇಡ್ ಯಾವುದು, ವಾಟರ್ ಪೊಲ್ಯೂಷನ್ ಯಾವುದು, ವಾಟರ್ ಪೊಲ್ಯೂಷನ್ ಇಂದ ಆಗ್ತಾ ಇರುವ ಎಫೆಕ್ಟ್ ಏನು, ಭಾರತದಲ್ಲಿ ವಾಟರ್ ಪೊಲ್ಯೂಷನ್ಗೆ ಆಗ್ತಿರುವ ಎಫೆಕ್ಟ್ ಗಳೇನು, ಇವೆಲ್ಲವನ್ನ ನೀವು ಸ್ಟಡಿ ಮಾಡಿದ್ವಿ. ಮತ್ತೆ ನಮಗೆ ಕುಡಿಯಲು ಯೋಗ್ಯವಾಗ ಆಗಿರುವಂತಹ ನೀರ್ ಹೆಂಗಿದೆ, ಈ ಎಲ್ಲವನ್ನ ನೀವೇನ್ ಮಾಡಿದ್ರಿ, ಸ್ಟಡಿ ಮಾಡಿದ್ರಿ. ಓಕೆ, ಮುಂದಿನ ತರಗತಿಯಲ್ಲಿ ಇದರ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳನ್ನ ನೋಡೋಣ. ಸೊ ಈ ಕ್ಲಾಸು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸ್ಟೇ ಆನ್ ಸನ್ಮಾರ್ಗ ಕ್ಲಾಸಸ್. ಓಕೆನಾ? ಸೊ ಹೆಚ್ಚೆಚ್ಚು ಕ್ಲಾಸಸ್ ಅನ್ನ ನೋಡಿ, ಹಂಗೆ ನಿಮ್ಮ ಒಂದು ಎನ್ಕರೇಜ್ಮೆಂಟ್ ಇಂದ ಇನ್ನೂ ಹೆಚ್ಚೆಚ್ಚು ಕ್ಲಾಸ್ಗಳು ನಮ್ದು ಆಗ್ತಾ ಹೋಗ್ಲಿ. ಓಕೆ, ಸೊ ಹೆಚ್ಚು ನಾವು ಕ್ಲಾಸ್ಗಳಲ್ಲಿ ಇನ್ವಾಲ್ವ್ ಆಗೋದ್ರಿಂದ ನಾವು ಹೆಚ್ಚೆಚ್ಚು ಕ್ಲಾಸ್ಗಳನ್ನ ಮಾಡ್ಬೋದು. ಮತ್ತೆ ಏನಂದ್ರೆ, ನಾವು ನಮ್ಮ ಕ್ಲಾಸ್ಗಳನ್ನ ನೀವು ನೀಟಾಗಿ PPT ಫಾಲೋ ಮಾಡಿದ್ರೆ NMMS ಅನ್ನ ಖಂಡಿತವಾಗಿ ಕ್ರ್ಯಾಕ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.